ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कारूपेण मच्चित्तं पङ्कीकृतमभूद्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्री सच्चिदानंद शिवाविनव्य नरसिंहारत्यभिधान्यतीन्द्रान् विद्यानिधीन् मंत्रनिधीन् सदात्मनिष्ठान् भजे मानव शम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखर भारतीम् विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीम् नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम् नमः श्री शङ्करानन्द गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्व सेवानिर्मलचेतसां सुखबोधाय तत्त्वस्य विवेकोऽयं विधीयते। ಇವಾಗ ಈ 9ನೇ ಅಧ್ಯಾಯದ ಮೊದಲನೇ ಶ್ಲೋಕ ಹೇಳ್ತೀನಿ. ಸಂವಾದಿ ಬ್ರಹ್ಮವತ್ ಬ್ರಹ್ಮ ತತ್ವೋಪಾಸ್ತ್ಯಾಪಿ ಮುಚ್ಯತೆ ಉತ್ತರೇ ತಾಪನೀಯೇತಃ ಶ್ರುತೋಪಾಸ್ತಿರನೇಕಧಾ. ಇವಾಗ ಬ್ರಹ್ಮತತ್ವವನ್ನ ನಾವು ಉಪಾಸನೆಯಿಂದಲೂ ತಿಳ್ಕೋಬಹುದು ಅಂತ ಈ ಒಂದು ಪ್ರಕ್ರಿಯೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದು ನಮ್ಗೆ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ, ಉಪಾಸನೆ ಅನ್ನೋದು ಯಾವ್ದಾದ್ರು ದೇವತಾ ಮೂರ್ತಿಯನ್ನ ಉಪಾಸನೆ ಮಾಡೋದು, ಅದರಿಂದ ಏನಾದ್ರೂ ಐಹಿಕ ಫಲ ಪಡೆಯೋದು, ಅಥವಾ ಸತತವಾಗಿ ಸಗುಣ ಬ್ರಹ್ಮವನ್ನ ಉಪಾಸನೆ ಮಾಡಿ ಅದರಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಕ್ರಮಮುಕ್ತಿ ಅನ್ನೋದನ್ನ ಪಡೆಯೋ ಒಂದು ಪದ್ಧತಿ ಇದೆ. ಅದು ಕೂಡ ನಮಗೆ ವೇದಾಂತದಲ್ಲೇ ಹೇಳ್ಕೊಡ್ತಾ ಇದೆ. ಇದೇನಿದು ನಿರ್ಗುಣ ಉಪಾಸನೆ ಅಂತ ಹೇಳಿದ್ರೆ, ಇವ್ರು ಹೇಳ್ತಾ ಇದ್ದಾರೆ, ಯಾರಿಗೆ ವಿಚಾರದಿಂದ ನೇರಾಗಿ ಆತ್ಮತತ್ವವನ್ನ ತಿಳ್ಕೊಳ್ಳೋಕೆ ಆಗೋದಿಲ್ವೋ ಅಂತ ಹೇಳಿದ್ರೆ, ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೆಚ್ಚು ಜನಕ್ಕೆ ಅದು ಸಾಧ್ಯವಿಲ್ಲ, ಯಾವುದು ನೇರಾಗಿ ವಿಚಾರದಿಂದ ಆತ್ಮತತ್ವವನ್ನು ತಿಳ್ಕೊಳ್ಳೋಕೆ. ಹಾಗಾಗಿ ಉಪಾಸನೆಯಿಂದ ನಿರ್ಗುಣ ಬ್ರಹ್ಮವನ್ನೇ ಉಪಾಸನೆ ಮಾಡಿ ಅದನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಆಗುತ್ತೆ ಅನ್ನೋದನ್ನ ನಾನ್ ಹೇಳ್ತಾ ಇಲ್ಲ, ಬೇಕಾದ್ರೂ ಉಪನಿಷತ್ತಲ್ಲಿ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ವಿದ್ಯಾರಣ್ಯರು ಮುಖ್ಯವಾಗಿ ನರಸಿಂಹ ತಾಪನಿ ಉಪನಿಷತ್ತಿಂದ ಕೆಲವು ಪ್ರಮಾಣಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಉಪಾಸನೆ ಅನ್ನೋದರ ಕ್ರಮ ಹೇಗೆ ಅನ್ನೋದನ್ನೆಲ್ಲ ಹೇಳ್ಬಿಟ್ಟು ನಾವು ಈ 136ನೇ ಶ್ಲೋಕ ನಾವು ಹೋದ ವಾರದ ನೋಡಿದ್ವಿ. ಅದನ್ನ ಮತ್ತೆ ಒಂದ್ಸತಿ ನೋಡ್ಬಿಟ್ಟು ನಾವು ಮುಂದಕ್ಕೆ ಹೋಗೋಣ. ಉಪಾಸನಂ ನಾಪಿ ಪಕ್ವಮಿಹ ಯಸ್ಯ ಪರತ್ರ ಸಹ ಮರಣೆ ಬ್ರಹ್ಮಲೋಕೇವಾ ತತ್ವಂ ವಿಜ್ಞಾಯ ಮುಚ್ಯತೆ. ಉಪಾಸನೆ ಅನ್ನೋದು ಯಾರಿಗೆ ಪಕ್ವವಾಗಿಲ್ವೋ, ಅಂದ್ರೆ ಈ ಜನ್ಮದಲ್ಲೇ ಯಾರು ತುಂಬಾ ಉಪಾಸನೆ ಮಾಡಿ ಅವನಿಗೆ ಅದು ಇನ್ನ ಪಕ್ವವನ್ನು ಹೊಂದಿಲ್ವೋ, ಅವನಿಗೆ ಇಲ್ಲೋ ಈ ಲೋಕದಲ್ಲೋ ಅಥವಾ ಬೇರೆ ಲೋಕದಲ್ಲೂ ಕೂಡ ಅವನಿಗೆ ಫಲ ಸಿಕ್ಕಕ್ಕೆ ಸಾಧ್ಯತೆ ಇದೆ. ಈ ಲೋಕದಲ್ಲಿ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ಮರಣ ಕಾಲದಲ್ಲಿ ಅವನ ಕೊನೆ ಗಳಿಗೆಯಲ್ಲಿ ಕೂಡ ಈ ಆತ್ಮತತ್ವಜ್ಞಾನ ಅವನಿಗೆ ಬಂದು ಅವನಿಗೆ ಇದೇ ಕೊನೆ ಜನ್ಮ ಅಂತ ಕೂಡ ಆಗಕ್ಕೆ ಸಾಧ್ಯತೆ ಇದೆ. ಅಥವಾ ಬ್ರಹ್ಮಲೋಕದಲ್ಲಿ ಕೂಡ ಅವನು ಹೋಗಿ ತತ್ವವನ್ನ ತಿಳ್ಕೊಂಡು ಅಲ್ಲಿಂದ ಕೂಡ ಅವನು ಮುಕ್ತಿ ಆಗಕ್ಕೆ ಸಾಧ್ಯತೆ ಇದೆ. ಅದರಿಂದ ಈ ನಿರ್ಗುಣ ಉಪಾಸನೆ ಅನ್ನೋದು ಖಂಡಿತ ಫಲ ಕೊಡುತ್ತೆ ಅನ್ನೋದನ್ನ ತುಂಬಾ ಸಂಶಯವಿಲ್ಲದೆ ನಾವು ಅದನ್ನ ತಿಳ್ಕೋಬೇಕು ಅನ್ನೋದ್ರಿಂದ ಇಷ್ಟೊಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಪ್ರಮಾಣವನ್ನು ತೋರಿಸ್ತಾ ಇದ್ದಾರೆ. ಯಾವುದೋ ಭಗವದ್ಗೀತೆಯಿಂದ ಒಂದು ಪ್ರಮಾಣ ತೋರಿಸ್ತಾ ಇದ್ದಾರೆ. ಯಾವ್ದಕ್ಕೆ ಅಂತ ಹೇಳಿದ್ರೆ, ಯಾವುದನ್ನ ನಾವು ಹೆಚ್ಚಾಗಿ ಉಪಾಸನೆ ಮಾಡಿದೀವೋ, ಬಲವಾಗಿ ಉಪಾಸನೆ ಮಾಡಿದೀವೋ ನಮ್ಮ ಜೀವನ ಪೂರ್ತಿ, ಆ ಒಂದು ಉಪಾಸ್ಯ ವಸ್ತು ಇದೆಯಲ್ಲ, ಆ ಉಪಾಸ್ಯ ವಸ್ತು ನಮ್ಗೆ ನಮ್ಮ ಒಂದು ಕೊನೆ ಗಳಿಗೆಯಲ್ಲಿ ನಮ್ಮ ಕೊನೆ ಒಂದು ಫ್ಲಾಶ್ ಅಥವಾ ಕೊನೆ ಒಂದು ಜ್ಞಾನವಾಗಿ ನಮ್ಗೆ ಅದು ಆಗಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಶ್ರುತಿ ಪ್ರಮಾಣ ಇದೆ. ಅದನ್ನ ಭಗವಂತನು ಕೂಡ ಹೇಳ್ತಾ ಇದ್ದಾನೆ ಅನ್ನೋದನ್ನ ಈ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ತುಂಬಾ ಪ್ರಸಿದ್ಧವಾದ ಶ್ಲೋಕ ಇದು. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಇದೆ ಗೀತೆಯಲ್ಲಿ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ.
ಎಂಬಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಳೇವರಂ ಅಂತ ಹೇಳಿದ್ರೆ, ಯಾವ ಒಂದು ವಸ್ತುವನ್ನ ಒಂದು ಭಾವ ಅಂತ ಹೇಳಿದ್ರೆ ಯಾವ ಒಂದು ವಸ್ತುವಿನ ಒಂದು ಭಾವನೆಯನ್ನ, ಚಿಂತನೆಯನ್ನ ಒಬ್ಬ ತುಂಬಾ ಸತತವಾಗಿ, ದೀರ್ಘವಾಗಿ, ತುಂಬಾ ಆಳವಾಗಿ, ಬಲವಾಗಿ ಮಾಡಿದ್ದಾನೋ ಅವನ ಜೀವನದಲ್ಲಿ, ಹಾಗೆ ಮಾಡ್ತಾ ಮಾಡ್ತಾ ಅವನು ಈ ದೇಹವನ್ನು ತ್ಯಜಿಸ್ತಾನೋ ಅಂದ್ರೆ ಏನು, ಅವನ ಕೊನೆಗಳಿಗೆ ಬರುತ್ತಲ್ಲ, ಅವಾಗ ಅವನ ಒಂದು ಇಂಟರ್ಫಿಯರೆನ್ಸ್ ಅಥವಾ ಅವನ ಒಂದು ಸಂಕಲ್ಪ ಇಲ್ದೇನೆ ಆ ಸಮಯದಲ್ಲಿ ಅವನಿಗೆ ಈ ಯಾವುದನ್ನ ಭಾವನೆ ಮಾಡಿದಾನೋ ಅದು ಅವನಿಗೆ ಎದ್ದು ಕಾಣುತ್ತೆ ಅಂತ. ಇದು ಯಾತಕ್ಕೆ ಇದು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಕೊನೆಗಳಿಗೆ ಅಂತ ಇರುತ್ತಲ್ಲ, ಅದು ನಮ್ಮ ವೊಲ್ಯೂಷನ್ ಇರೋದಿಲ್ಲ. ಅದು ಯಾಕಂದ್ರೆ ನಮ್ಮ ಇಂದ್ರಿಯಗಳು, ಮನಸ್ಸು ಎಲ್ಲವೂ ಕೂಡ ತುಂಬಾ ತುಂಬಾ ಅತ್ಯಂತ ಬಲಹೀನವಾಗಿ ಹೋಗಿರುತ್ತೆ. ಅದು ಆ ಸಮಯದಲ್ಲಿ ಅವುಗಳನ್ನ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಅವಾಗ ನನಗೆ ಬೇಕಾಗಿರೋ ಒಂದು ವಸ್ತುವನ್ನ, ವಿಷಯವನ್ನ ನಾನು ಚಿಂತನೆ ಮಾಡ್ತೀನಿ ಅಂತ ನಾವು ಕೊನೆಗಳಿಗೆ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಸಂಕಲ್ಪ ಮಾಡಕ್ ಶಕ್ತಿನೇ ಇರೋದಿಲ್ಲ ನಮ್ಗೆ. ಅಂತ ಒಂದು ಸ್ಥಿತಿಯಲ್ಲಿ ಇರ್ತೀವಿ ನಾವು, ಪರಾಧೀನವಾಗಿರ್ತೀವಿ ನಾವು. ಹಾಗಾಗಿ ಅಂತ ಸ್ಥಿತಿಯಲ್ಲಿ ಈ ಒಂದು ಮನಸ್ಸಿಗೆ ಮಾತ್ರ ಒಂದೇ ಒಂದು ಭಾವ ಒಂದು ಮನಸ್ಸಿಗೆ ಉತ್ಪತ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳಿದೆ. ಇದಕ್ಕೆ ಶಾಸ್ತ್ರೀಯ ಪ್ರಮಾಣ, ನಮ್ಗೆ ಬೇರೆ ಯಾವ್ದು ಪ್ರಮಾಣ ಇಲ್ಲ. ಅದು ಯಾವ ಸಂದರ್ಭದಲ್ಲಿ ಆ ಉಪನಿಷತ್ತು ಅದನ್ನ ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ, ಈ ದೇಹದಲ್ಲಿ ಅವನ ಸಂಸ್ಕಾರದ ಪ್ರಕಾರ ಈ ದೇಹದಲ್ಲಿ ಇದ್ಕೊಂಡಿರುವಾಗ ಅವನು ಯಾವ್ದನ್ನ ಚಿಂತನೆ ಮಾಡಿದ್ದಾನೋ, ಯಾವ್ದನ್ನ ಬಯಸಿದ್ದಾನೋ, ಇದು ನನಗೆ ಬೇಕು ಅಂತ, ಆ ಒಂದು ವಿಷಯ ಅವನಿಗೆ ಆ ಕೊನೆಗಳಿಗೆಯಲ್ಲಿ ಅವನ ಒಂದು ಸಂಕಲ್ಪ ಇಲ್ಲದೇನೆ, ಅವನು ಒಂದು ಇಂಟರ್ಫಿಯರೆನ್ಸ್ ಇಲ್ಲದೇನೆ ಅದು ತಾನಾಗೆ ಉದ್ಭವ ಆಗುತ್ತೆ ಮನಸ್ಸಲ್ಲಿ. ಇದನ್ನ ಶಾಸ್ತ್ರ ಹೇಳುತ್ತೆ. ಅದು ಅವನಿಗೆ ಒಂದು ಫ್ಲಾಶ್ ತರ ಅದು ಕಾಣಿಸ್ಕೊಡುತ್ತೆ. ಅದು ಕಾಣಿಸ್ಕೊಂಡು ಅವನು ಪ್ರಾಣ ಬಿಡ್ತಾನೆ ಅಂತ. ಸೊ ಈ ಪ್ರಾಣವನ್ನು ಬಿಡಕ್ ಮುಂಚೆ ಅವನು ಅದು ಆ ಫ್ಲಾಶ್ ಅಂತ ಇದೆಯಲ್ಲ, ಅದು ಅವನಿಗೆ ಮುಂದಿನ ಜನ್ಮ ಯಾವ್ದಾಗಿರುತ್ತೆ ಅನ್ನೋದನ್ನ ಸೂಚನೆ ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಆ ಸೂಚನೆಯನ್ನ ಇಟ್ಕೊಂಡು ಅದೇ ತನ್ನ ಮುಂದಿನ ಜನ್ಮವಾಗಿರುತ್ತೆ ಅಂತ ಅವನು ತಿಳ್ಕೊಂಡು ಈ ದೇಹವನ್ನು ಬಿಡ್ತಾನೆ ಅಂತ ಅದು ಹೇಳುತ್ತೆ. ಆ ಒಂದು ನ್ಯಾಯದ ಪ್ರಕಾರನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹೀಗಿರೋದ್ರಿಂದ ನೀನು ಯಾವ್ದನ್ನ ಚಿಂತನೆ ಮಾಡ್ತೀಯೋ ಅದು ನಿನಗೆ ಕೊನೆಗಳಿಗೆ ಪಾಲ್ ಬರ್ತೇ ಅದು. ಆದ್ರೆ ನೀನು ನನ್ನನ್ನೇ ಚಿಂತನೆ ಮಾಡಿದ್ರೆ ನೀನು ನನ್ನ ಕಡೆಗೆ ಬಂದು ಸೇರ್ಕೊಳ್ತೀಯಾ ಅಂತ ಹೇಳ್ಬಿಟ್ಟು ಅದನ್ನ ಹೇಳಕ್ಕಾಗಿ ಈ ಶ್ಲೋಕವನ್ನು ಹೇಳಿದ್ದಾನೆ ಭಗವಂತ. ಅದನ್ನ ಇವರು ಜ್ಞಾಪಿಸ್ತಾ ಇದೆ. ಆ ರೂಲ್ ಇದೆಯಲ್ಲ, ಆ ನಿಯಮ ಇಲ್ಲಿ ವರ್ಕ್ ಆಗುತ್ತೆ. ಯಾವುದು, ನೀನು ನಿರ್ಗುಣ ಬ್ರಹ್ಮ ಉಪಾಸನೆಯನ್ನ ಮಾಡಿದೆಯಾದ್ರೆ ಅದು ಈ ಜೀವನದಲ್ಲಿ ನಿನಗೆ ಸಾಯಕ್ಕೆ ಮುಂಚೆ ಅದು ಫಲಕಾರಿ ಆಗದೆ ಹೋದ್ರೂ ಕೂಡ ಕೊನೆ ಗಳಿಗೆಯಲ್ಲಿ ಕೂಡ ಅದು ನಿಮಗೆ ಫಲಕಾರಿಯಾಗಕ್ಕೆ ಸಾಧ್ಯತೆ ಇದೆ. ಅಕಸ್ಮಾತ್ ಇಲ್ಲ ನಿನ್ಗೆ ಈ ಜನ್ಮದಲ್ಲಿ ಅದು ಆ ಕೊನೆ ಗಳಿಗೆಯಲ್ಲಿ ಕೂಡ ಅದು ಬರದೇ ಹೋದ್ರೆ, ಅದು ತುಂಬಾ ಬಲವಾಗಿದ್ದಾಗ ಇದು ಮುಂದಿನ ಜನ್ಮದಲ್ಲಿ ನಿನಗೆ ಬ್ರಹ್ಮಲೋಕದಲ್ಲಿ ಹೋಗಿ ಅಲ್ಲಿ ಕೂಡ ನೀನು ಇದರ ಒಂದು ತಿಳುವಳಿಕೆಯನ್ನು ಪಡ್ಕೊಂಡು ಅಲ್ಲಿಂದ ಕೂಡ ನಿನಗೆ ಮುಕ್ತಿ ಆಗಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದನ್ನ ಅದಕ್ಕೆ ಪ್ರೂಫ್ ಕೊಡಕ್ಕಾಗಿ, ಅದಕ್ಕೆ ಪ್ರಮಾಣ ಕೊಡಕ್ಕಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಎಂಬಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಳೇವರಂ ತಮೇವ ಇತಿ ಯಚ್ಚಿತ್ತಃ ತೇನ ಯಾತಿ ಇತಿ ಶಾಸ್ತ್ರತಃ. ಅದನ್ನೇ ಇವನು ಹೊಂದುತ್ತಾನೆ ಅಂತ. ಹಾಗಾಗಿ ಈ ತರ ಶಾಸ್ತ್ರ ಇದೆ. ಅದ್ರ ಪ್ರಕಾರ ಈ ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡಿದವನಿಗೆ ಕೂಡ ಯಾವುದೇ ಒಂದು ಹಾನಿ ಇಲ್ಲ. ಅವನಿಗೆ ಐದರ್ ಈ ಜನ್ಮದಲ್ಲೇ ಬರಕ್ ಸಾಧ್ಯತೆ ಇದೆ, ಇಲ್ಲ ಬ್ರಹ್ಮಲೋಕದಲ್ಲಿ ಕೂಡ ಬರಕ್ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅದನ್ನ ಮುಂದಕ್ಕೆ ಸ್ವಲ್ಪ ವಿವರಿಸ್ತಾ ಇದ್ದಾರೆ. ಅಂತ್ಯ ಪ್ರತ್ಯಯತೋ ನೂನಂ ಭಾವಿ ಜನ್ಮ ಯಥಾ ಸತಿ ನಿರ್ಗುಣ ಪ್ರತ್ಯಯೋಪಿ ಸ್ಯಾತ್ ಸಗುಣೋಪಾಸನೆ ಯಥಾ ಅಂತ. ಇವಾಗ ನಾನು ಹೇಳಿದ್ದೀನಿ ಇಲ್ಲಿ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅಂತ್ಯಪ್ರತ್ಯಯ ಅಂತ ಹೇಳಿದ್ರೆ ಲಾಸ್ಟ್ ಥಾಟ್ ಅನ್ನೋದು. ಆ ಥಾಟ್ ಅನ್ನೋದು ಸಾಮಾನ್ಯವಾಗಿ ನಾವು ನಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಸಂಕಲ್ಪ ಮಾಡ್ಕೊಂಡು ಇದನ್ನ ಬಗ್ಗೆ ಯೋಚನೆ ಮಾಡೋಣ ಅಂತ ಮಾಡ್ತೀವಿ. ಆದ್ರೆ ಕೂಡ ನಮ್ಗೆ ಈ ಲೋಕದಲ್ಲಿ ಇರುವಾಗ ನಾವು ನಮ್ಮ ಇಂದ್ರಿಯಗಳು, ಮನಸ್ಸು ಎಲ್ಲವೂ ಕೂಡ ಬಲವತ್ತಾಗಿ ಇರುವಾಗ್ಲೂ ಕೂಡ ಎಷ್ಟೋ ಸತಿ ಮುಖಾಲ್ಪಾಲ್ ಕೂಡ ಹೇಳ್ಬೋದು, ನಮ್ಮ ಇಚ್ಛೆಗೆ ಮೀರಿನೇ ನಮಗೆ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ನಾವು ಕೆಲವು ಸತಿ ಕಂಟ್ರೋಲ್ ಮಾಡಕ್ಕಾಗುತ್ತೆ, ಇಂಥ ಥಾಟ್ ನನಗೆ ಬರ್ಲಿ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ. ಆದ್ರೆ ನಮ್ಮ ಇಚ್ಛೆಯನ್ನು ಮೀರಿ ನಮ್ಮ ಸಂಸ್ಕಾರದ ಪ್ರಕಾರ ಬೇರೆ ಥಾಟ್ಸ್ ಬರುತ್ತೆ. ಅದನ್ನ ನಾವು ಲೋಕದಲ್ಲಿ ನೋಡಿದ್ದೀವಿ, ನಮ್ಮ ಅನುಭವದಲ್ಲೇ ನೋಡಿದ್ದೀವಿ ನಾವು. ಸೊ ಈ ಅಂತ್ಯಪ್ರತ್ಯಯ ಅಂತ ಇದೆಯಲ್ಲ, ಕೊನೆ ಒಂದು ಥಾಟ್ ಅನ್ನೋದು, ಅದು ಚಿಂತನೆ ಅನ್ನೋದು, ಅದು ನೂನಂ ಭಾವಿ ಜನ್ಮ ತಥಾ ಸತಿ. ನೂನಂ ಅಂದ್ರೆ ಖಂಡಿತ ಅದು ಭಾವಿ ಜನ್ಮ ಅದನ್ನ ಸೂಚಿಸಕ್ಕೆ ಇರುತ್ತೆ. ಅದು ನಿರ್ಗುಣ ಪ್ರತ್ಯಯೋಪಿ, ಆ ನಿರ್ಗುಣ ಪ್ರತ್ಯಯ ಅನ್ನೋದು ಕೂಡ ಆ ಕೊನೆಯ ಗಳಿಗೆಯಲ್ಲಿ ಬರಕ್ಕೆ ಸಾಧ್ಯತೆ ಇದೆ. ಯಾವುದು ಲಾಸ್ಟ್ ಥಾಟ್ ಆಗಿ ಈ ನಿರ್ಗುಣ ಬ್ರಹ್ಮದ ಒಂದು ಜ್ಞಾನವೂ ಕೂಡ ನಿಮಗೆ ಬರಕ್ಕೆ ಸಾಧ್ಯತೆ ಇದೆ. ಸ್ಯಾತ್ ಸಗುಣೋಪಾಸನೆ ಯಥಾ, ಹೇಗೆ ಸಗುಣೋಪಾಸನದಲ್ಲಿ ಹೇಗೆ ಅವನಿಗೆ ಕೊನೆಗಳಿಗೆಯಲ್ಲಿ ಸಗುಣ ಬ್ರಹ್ಮದ ಒಂದು ಜ್ಞಾನ ಆ ಕೊನೆಗಳಿಗೆಯಲ್ಲಿ ಅವನಿಗೆ ಬಂದು ಅದ್ರ ಪ್ರಕಾರ ಅವನು
ಮುಂದಿನ ಲೋಕಕ್ಕೆ, ಬ್ರಹ್ಮಲೋಕಕ್ಕೋ ಅಥವಾ ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟ ಲೋಕಕ್ಕೋ ಹೋಗ್ತಾನೋ, ಹಾಗೆ ನಿರ್ಗುಣ ಬ್ರಹ್ಮದಲ್ಲೂ ಕೂಡ ಸಾಧ್ಯತೆ ಇದೆ ಆಗಕ್ಕೆ ಅಂತ ಅದನ್ನ ಈ ಶ್ಲೋಕದಲ್ಲಿ ಹೇಳಿದ್ರು. ನಿತ್ಯ ನಿರ್ಗುಣ ರೂಪಂ ತತ್ ನಾಮ ಮಾತ್ರೇಣ ಗೀಯತಾಂ ಅರ್ಥತೋ ಮೋಕ್ಷ ಏವೈಷ ಸಂವಾದಿ ಬ್ರಹ್ಮವನ್ ಮತಃ. ಇವಾಗ ಈ ನಿರ್ಗುಣ ಬ್ರಹ್ಮ ಜ್ಞಾನ ಅನ್ನೋದು ಹೇಗೆ ಮೋಕ್ಷವಾಗುತ್ತೆ ಅಂತ ಯಾರಾದ್ರೂ ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಯನ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವಾಗ ಮೋಕ್ಷ, ಜ್ಞಾನ ಅನ್ನೋದು ಮೋಕ್ಷ ಅನ್ನೋದು ಎರಡು ಕೂಡ ಸುಮ್ಮನೆ ಹೆಸರು ಮಾತ್ರ ವ್ಯತ್ಯಾಸ ಅಷ್ಟೇ ಹೊರತು ವಿಷಯ ಒಂದೇನೆ ಅಂತ. ನಮ್ಮ ಅದ್ವೈತದಲ್ಲಿ ಆತ್ಮಜ್ಞಾನವನ್ನ, ಅಪರೋಕ್ಷ ಜ್ಞಾನವನ್ನ ಅವನು ಪಡ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಆ ಕ್ಷಣವೇ ಅವನು ಮೋಕ್ಷ, ಮುಕ್ತ. ಆ ಕ್ಷಣದಿಂದಲೇ ಮುಕ್ತ. ಅವನು ದೇಹ ಹೋಗ್ಬೇಕು, ಈ ವಿದೇಹ ಮುಕ್ತಿ ಪಡಿಬೇಕು, ಅವಾಗಲೇ ಮುಕ್ತಿ ಅಂತ ಆತರ ಇಲ್ವೇ ಇಲ್ಲ. ಈ ಕ್ಷಣದಲ್ಲೇ ಅವನು ಮುಕ್ತನಾಗ್ತಾನೆ. ಅದನ್ನ ಇವರು ಹೇಳ್ತಾ ಇದ್ದಾರೆ. ಭಗವತ್ಪಾದರು ಕೂಡ ಇದನ್ನ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಅವರು ಹೇಗೆ ಹೇಳ್ತಾರೆ ಅಂದ್ರೆ, ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ನೋಡು, ಒಬ್ಬ ನಿಂತು ಹಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಅವಾಗ ನಿಂತ್ಕೊಳ್ಳೋ ಕೆಲಸ ಬೇರೆ, ಹಾಡ್ತಾ ಇರೋ ಕೆಲಸ ಬೇರೆ ಅಂತ ಎರಡು ಡಿಫ್ರೆಂಟ್ ಇದು ಕೆಲಸ ಅಲ್ಲ. ಅದು ನಿಂತ್ಕೊಂಡೇ ಹಾಡ್ತಾ ಇದ್ದಾನೆ ಅಂತ ಹೇಳುವಾಗ ಆ ಎರಡು ಕೂಡ ಒಂದೇ ಸಮಯದಲ್ಲಿ ಆಗುತ್ತೆ ಅಂತ. ಆತರ ಇವನ್ನ ಆತ್ಮಜ್ಞಾನ ಪಡ್ಕೊಂಡು ಆಮೇಲೆ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಬೇರೆ ಏನೋ ಮಾಡ್ಬೇಕು ಅಂತ ಏನಿಲ್ವೇ ಇಲ್ಲ ಅಂತ ಹೇಳಿಕೆ ಉದಾಹರಣೆ ಕೊಡ್ತಾರೆ. ತಿಷ್ಟನ್ ಗಾಯತಿ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ ಬ್ರಹ್ಮಸೂತ್ರದಲ್ಲಿ, ಸೂತ್ರ ಭಾಷೆಯಲ್ಲಿ. ಸೊ ನಿತ್ಯ ನಿರ್ಗುಣ ರೂಪಂ ತತ್ ನಾಮ ಮಾತ್ರೇನ ಗೀಯತಾಂ ಅಂದ್ರೆ ನಿತ್ಯವಾಗಿದೆ. ಆ ಬ್ರಹ್ಮಸ್ವರೂಪ ನಿತ್ಯ ಸ್ವರೂಪ. ಅದು ಆ ನಿತ್ಯ ಸ್ವರೂಪದ ಒಂದು ನಿರ್ಗುಣ ಸ್ವರೂಪವಾಗಿರೋ ನಿತ್ಯ ಸ್ವರೂಪದ ಒಂದು ಅರಿವು ನನಗೆ ಬಂದ್ಬಿಟ್ರೆ, ನಾನೇ ನಿತ್ಯ ಸ್ವರೂಪ, ನಾನೇ ನಿರ್ಗುಣ ಸ್ವರೂಪ ಅಂತ ನನಗೆ ಅವಾಗ್ಲೇ ಖಾತ್ರಿ ಆಗೋಗ್ಬಿಡುತ್ತೆ ಚೆನ್ನಾಗಿ. ಅವಾಗ ನಾನು ನಿತ್ಯವಾಗಿ ನಾನು ಬ್ರಹ್ಮವೇ ಆಗಿರುವಾಗ ನಾನು ಮತ್ತೆ ಮುಕ್ತಿ ಹೊಂದೋದು ಅನ್ನೋದು ಯಾವುದು ಇಲ್ವೇ ಇಲ್ಲ ಅಂತ ಇಲ್ಲಿ ಇವರು ಸೂಚನೆಯಿಂದ ಹೇಳಿರೋ ವಿಷಯ ಏನು ಅಂತ ಹೇಳಿದ್ರೆ, ನಿತ್ಯ ಅಂತ ಒಂದು ಶಬ್ದ ಇದೆಯಲ್ಲ, ಅದು ತುಂಬಾ ನಮ್ಗೆ ಮುಖ್ಯವಾದ. ಅದು ವೇದಾಂತದಲ್ಲಿ ನಾನು ಈ ಆತ್ಮಜ್ಞಾನವನ್ನು ಪಡ್ಕೊಂಡು ಇನ್ಮೇಲೆ ನಾನು ನಿತ್ಯ ನಿರ್ಗುಣ ಸ್ವರೂಪವಾಗಿರ್ತೀನಿ ಅಂತ ಹಾಗಲ್ಲ. ನಾನು ಯಾವತ್ತೂ ಕೂಡ ಈ ಆತ್ಮಜ್ಞಾನವನ್ನು ಪಡ್ಕೊಳ್ಳದೆ ನಾನು ಸಂಸಾರಿ ಅಂತ ಅನ್ಕೊಂಡಿದ್ನಲ್ಲ, ಆವಾಗ್ಲೂ ಕೂಡ ನಾನು ನಿತ್ಯ ನಿರ್ಗುಣ ಸ್ವರೂಪವೇ ನಾನು. ಅದು ತಿಳಿದಿರಲಿಲ್ಲ ಅಷ್ಟೇನೆ. ಇದಕ್ಕೆ ನಮ್ಮ ವೇದಾಂತದಲ್ಲಿ ಕೊಡೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಕರ್ಣನ ಉದಾಹರಣೆ ಕೊಡ್ತಾರೆ. ಕರ್ಣ ಹೇಗೆ ಅವನಿಗೆ ಕುಂತಿ ಪುತ್ರನೇ ಆಗಿದ್ರು ಕೂಡ ಅವನು ಬೆಳೆದು ದೊಡ್ಡವನಾಗಿ ಆಗಿ ಯುದ್ಧ ಕಾಲದಲ್ಲಿ ಮಾತ್ರನೇ ಅವನಿಗೆ ಗೊತ್ತಾಗುತ್ತೆ ತಾನು ಕುಂತಿ ಪುತ್ರ ನಿಜವಾಗಿಯೂ ಅವನು ಈ ರಾಧೆ ಅನ್ನೋಳ ಪುತ್ರ ಅಲ್ಲ ಅಂತ ಅವನಿಗೆ ಅವಾಗ ಗೊತ್ತಾಗುತ್ತೆ. ಆದ್ರೆ ಅವನಿಗೆ ಆ ಜ್ಞಾನ ಬಂದಾಗ ಅವನು ಇನ್ಮೇಲೆ ನಾನು ಕುಂತಿ ಪುತ್ರ, ಇದುವರೆಗೂ ನಾನು ರಾಧೆ ಪುತ್ರ ಅಂತ ತಿಳುವಳಿಕೆ ಬರೋದಿಲ್ಲ ಅವನಿಗೆ. ನಾನು ಯಾವಾಗ್ಲೂ ಕೂಡ ನಾನು ಕುಂತಿ ಪುತ್ರನೇ, ನಾನು ರಾಧೆ ಪುತ್ರ ಅಂತ ಅನ್ಕೊಂಡಿದ್ದಾಗ ಕೂಡ ನಾನು ಕುಂತಿ ಪುತ್ರನೇ ಅಂತ ಹೇಗೆ ಬರುತ್ತೋ ಹಾಗೇನೆ ಇಲ್ಲಿ ಅವನು ಹಿಂದೆ ಕೂಡ ನಾನು ಬ್ರಹ್ಮಸ್ವರೂಪವಾಗಿ ಇದ್ದಿದ್ದೀನಿ, ಇವಾಗ್ಲೂ ಅದೇ ಆಗಿದ್ದೀನಿ, ಮುಂದಕ್ಕೂ ಹಾಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಆ ಜ್ಞಾನ ಬರುತ್ತೆ. ಅದರಿಂದ ಇಟ್ ಈಸ್ ವಿತ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀಯಲ್ಲ, ಆ ತರ ಇದರಲ್ಲಿ ಆಗುತ್ತೆ. ಹಾಗಾಗಿ ನಿತ್ಯ ನಿರ್ಗುಣ ರೂಪಂ ತತ್ ನಾಮ ಮಾತ್ರೇನ ಗೀಯತಾಂ ಅರ್ಥತೋ ಮೋಕ್ಷ ಏವ ಏಷ. ಹಾಗಾಗಿ ಈ ಜ್ಞಾನ ಅನ್ನೋದು ವಾಸ್ತವದಲ್ಲಿ ಮೋಕ್ಷ ಸ್ವರೂಪವೇ. ಇನ್ಫ್ಯಾಕ್ಟ್ ಭಗವತ್ಪಾದರು ಹೇಳಿದ್ದಾರೆ ಇದರಲ್ಲಿ ಸೂತ್ರ ಭಾಷೆಯಲ್ಲಿ, ಆತ್ಮಾಚ ಬ್ರಹ್ಮ ಅಂತ ಹೇಳಿದ್ದಾರೆ. ಆತ್ಮವೇ ಬ್ರಹ್ಮ, ಬ್ರಹ್ಮ ಭಾವಶ್ಚ ಮೋಕ್ಷ. ಬ್ರಹ್ಮ ಭಾವವೇ ಮೋಕ್ಷ. ಬ್ರಹ್ಮ ಸ್ವರೂಪವಾಗಿ ನಾನು ಇದ್ದೀನಿ ಅಂತ ಅವನಿಗೆ ತೀರ್ಮಾನವಾದ ಒಂದು ಕನ್ವಿಕ್ಷನ್, ಫರ್ಮ್ ಕನ್ವಿಕ್ಷನ್ ಅಂತ ಹೇಳ್ತೀವಲ್ಲ, ಅನ್ಶೇಕಬಲ್ ಕನ್ವಿಕ್ಷನ್ ಅಂದ್ರು, ದಟ್ ಇಟ್ ಸೆಲ್ಫ್ ಇಸ್ ಮೋಕ್ಷ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ನಮ್ಮ ವೇದಾಂತದಲ್ಲಿ, ಅದ್ವೈತ ವೇದಾಂತದಲ್ಲಿ ಭಗವತ್ಪಾದರಿಗೆ ತುಂಬಾ ಇಷ್ಟವಾಗಿರೋ ಒಂದು ಸ್ಮಾಲ್ ಎಕ್ಸ್ಪ್ರೆಷನ್ ಒಂದಿದೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ. ಸೊ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಇದನ್ನ ಅವರು ಸುಮಾರು ಕಡೆ ಬಳಸಿದ್ದಾರೆ ಭಾಷೆಯಲ್ಲಿ. ಇದಕ್ಕೆ ಏನು ಆಧಾರ ಇರುತ್ತೆ ಅಂತ ನಾವು ಯಾವಾಗಲೂ ಒಂದು ಕಡೆ ನೋಡಿದಾಗ, ಒಂದು ಕಡೆ ನಾವು ಇದಕ್ಕೆ ಹುಡುಕ್ಲಿಲ್ಲ, ಆದ್ರೆ ಯಾವ್ದೋ ಒಂದು ನೋಡಿದಾಗ ಇದು ಸಿಕ್ತು. ಇದು ಈ ನರಸಿಂಹ ತಾಪನಿಯ ಉಪನಿಷತ್ ಅಂತ ಒಂದಿದೆ, ಅದರಲ್ಲಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಅಂತ ಇದೇ ತರ ಸರಣಿಲಿ ಶಬ್ದಗಳು ಬರುತ್ತೆ ಪಕ್ಕದಲ್ಲೇನೆ. ಇದೇ ತರ ಮೈತ್ರಾಯಣಿ ಉಪನಿಷತ್ ಅಂತ ಒಂದಿದೆ, ಅಲ್ಲೂ ಕೂಡ ಇದೇ ತರ ಇದೆ ಅಂತ ನನಗೆ ಒಂದು ಗೊತ್ತಾಯ್ತು. ಇದಕ್ಕೆ ನಮ್ಗೆ ಒಂದು ಶ್ಲೋಕ ಇದೆ, ನಮ್ಮ ಆ ಉಪನಿಷತ್ತಿನ ಶ್ಲೋಕನೇ ಮಂತ್ರವೇ ಅದು. ಅದನ್ನ ನಮ್ಮ ಸಂಪ್ರದಾಯದಲ್ಲಿ ಅದನ್ನ ಮುಮುಕ್ಷುಗಳು ಹೇಳ್ಕೊಳ್ತಾರೆ. ಅದು ಹೇಗಿದೆ ಅಂತ ಹೇಳಿದ್ರೆ, ನಿತ್ಯ ಶುದ್ಧೋ ಬುದ್ಧ ಮುಕ್ತ ನಿತ್ಯ ಶುದ್ಧೋ ಬುದ್ಧ ಮುಕ್ತ ಸ್ವಭಾವ ಸತ್ಯ ಸೂಕ್ಷ್ಮ ಸನ್ ವಿಭುಶ್ಚಾದ್ವಯಶ್ಚ ಆನಂದಾಬ್ಧಿ ಪರಸ್ಸೋಹಮಸ್ಮಿ ಪ್ರತ್ಯಗ್ಧಾತುರ್ನಾತ್ರ ಸಂಶೀತಿರಸ್ತಿ ಅಂತ ಈ ಶ್ಲೋಕ ಇದು. ಹಾಗಾಗಿ ಅಲ್ಲೂ ಕೂಡ ಈ ನಿತ್ಯ ಶುದ್ಧ ಮುಕ್ತ ಸ್ವಭಾವ ನಾನು ಆಗಿದ್ದೀನಿ. ನಾನು ಯಾವಾಗಲೂ ಸತ್ಯವಾಗಿರೋ ಸೂಕ್ಷ್ಮವಾಗಿರೋ ಸ್ವರೂಪ ನಾನು.
ಪ್ರತ್ಯೇಕ ಬ್ರಹ್ಮ ಸ್ವರೂಪ ಅಂದ್ರೆ ಪಂಚಕೋಶಗಳಿಂದ ದಾಟಿರೋ ಚೈತನ್ಯ ಸ್ವರೂಪವೇ ನಾನು, ಈ ವಿಷಯದಲ್ಲಿ ಯಾವುದೇ ಸಂಶಯ ನನಗಿಲ್ಲ ಅಂತ ಮಂತ್ರದಲ್ಲಿ ಬರುತ್ತೆ. ಅದನ್ನ ನಾವು ಮುಖ್ಯಗಳು ಅದನ್ನ ಹೇಳ್ಕೋಬೇಕಾದ ಶ್ಲೋಕವನ್ನ, ಚೆನ್ನಾಗಿರೋ ಶ್ಲೋಕ ಅದು. ಸೊ ಅದರಲ್ಲಿ ಅದ್ರ ಪ್ರಕಾರ ನಾನು ಮುಕ್ತ ಸ್ವರೂಪನೇ, ಇವಾಗ್ಲೂ ನಾನು ಮುಕ್ತ ಸ್ವರೂಪನೇ ಅಂತ ಆ ಶ್ಲೋಕದ ಒಂದು ಅರ್ಥ. ಸೊ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅರ್ಥತೋ ಮೋಕ್ಷ ಏವ ಏಷ ಸಂವಾದಿ ಭ್ರಮವತ್ ಮತಃ. ಇಲ್ಲಿ ಅವರು ಈ ಒಂದು ಗುಟ್ಟು ಬಿಚ್ಕೊಡ್ತಾ ಇದ್ದಾರೆ. ಸಂವಾದಿ ಭ್ರಮ ಅಂತ ಹೇಳ್ಕೊಂಡೇ ಈ ಅಧ್ಯಾಯನ ಒಂದು ಪ್ರಾರಂಭ ಮಾಡಿದ್ರು. ಆದ್ರೆ ಅಲ್ಲಿ ಸಂವಾದಿ ಭ್ರಮದಿಂದಲೂ ಕೂಡ ಒಬ್ಬನಿಗೆ ಒಂದು ಪಾಸಿಟಿವ್ ಎಫೆಕ್ಟ್ ಒಂದು ಸಿಗುತ್ತಲ್ಲ ಅಂತ ಅವ್ರು ಹೇಳಿದ್ರು. ಆ ಮಣಿ ಉದಾಹರಣೆ ಕೊಟ್ಟು ಹೇಳಿದ್ರು. ಅಲ್ಲಿ ಏನ್ ಹೇಳಿದ್ರು ಅವರು, ಮಣಿಯ ಬೆಳಕನ್ನ, ಮಣಿಯ ಪ್ರಕಾಶವನ್ನ, ದೂರದಲ್ಲಿರೋ ಒಂದು ಮಣಿಯ ಪ್ರಕಾಶವನ್ನ ನೋಡಿ ಒಬ್ಬ ಮಣಿಯೇ ಅಂತ ಅನ್ಕೊಂಡು ಅಲ್ಲಿಗೆ ಹೋಗ್ತಾನೆ, ನನಗೆ ಮಣಿ ಸಿಗುತ್ತೆ ಅಂತ. ಅಲ್ಲಿ ಹೋದಾಗ ಅವನಿಗೆ ಖಂಡಿತ ಮಣಿ ಸಿಗುತ್ತೆ, ಯಾಕಂದ್ರೆ ಅವನು ಆ ಮಣಿ, ಅಲ್ಲಿ ಇರೋದು ಮಣಿನೇ. ಮಣಿ ಯದ್ಯಪಿ ಇವನು ಮಣಿಯ ಪ್ರಕಾಶವನ್ನ ನೋಡಿ ಇವನು ಮಣಿ ಅಂತ ಅನ್ಕೊಂಡಿದ್ರು ಕೂಡ ಅಲ್ಲಿ ಆ ಅಂಶಕ್ಕೆ ಭ್ರಮ ಇದೆ. ಆದ್ರೆ ಅವನ ಅಲ್ಲಿ ಹೋಗಿ ಪಡೆಯಕ್ಕೆ ನೋಡಿದಾಗ ಅವನಿಗೆ ಮಣಿ ಸಿಗುತ್ತೆ ಅವನಿಗೆ. ಸೊ ಇದನ್ನ ಸಂವಾದಿ ಭ್ರಮ ಅಂತ ಹೇಳಿದ್ರು. ದಟ್ ಈಸ್ ಪಾಸಿಟಿವ್ ಎಫೆಕ್ಟ್ ಇರೋ ಒಂದು ಭ್ರಮೆ ಅಂತ. ನಾರ್ಮಲಿ ಭ್ರಮೆಯಲ್ಲಿ ನೆಗೆಟಿವ್ ಎಫೆಕ್ಟೇ ಇರುತ್ತೆ, ಅಲ್ಲಿರೋ ಒಂದು ವಸ್ತು ಆಗಿರುತ್ತೆ, ನಾವು ತಿಳ್ಕೊಂಡಿರೋದು ಬೇರೆ ಆಗಿರುತ್ತೆ ಅಲ್ಲಿ. ಆದ್ರೆ ಇಲ್ಲಿ ಮಾತ್ರ ಏನಾಗುತ್ತೆ, ಅಥವಾ ನಿರಾಶೆ ಆಗಲ್ಲ ಅವನಿಗೆ. ಇದು ಈಗ ಅವನಿಗೆ ಬೇಕಾದ ಯಾವ್ದನ್ನ ಬಯಸಿದ್ನೋ ಅದು ಸಿಗುತ್ತೆ ಅಂತ. ಸೊ ಇಲ್ಲಿ ಇವರು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಸಂವಾದಿ ಭ್ರಮ ಅಂತ ಹೇಳುವಾಗ ಅಲ್ಲಿ ಈ ಭ್ರಮ ಅನ್ನೋದು ಅಂಶ, ಅದು ಸುಮ್ಮನೆ ನಾಮ ಮಾತ್ರಕ್ಕೆ ಭ್ರಮ, ಅದು ಅಲ್ಲಿ ಕೂಡ ಅವನಿಗೆ ವಾಸ್ತವವಾಗಿ ಜ್ಞಾನವೇ ಅದು ಅಂತ ಹೇಳಿ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇವರು. ಇನ್ನು ಮುಂದಕ್ಕೆ ಮುಂದಿನ ಶ್ಲೋಕದಲ್ಲಿ, ತತ್ ಸಾಮರ್ಥ್ಯ ಜಾಯತೆ ಧೀಹಿ ಮೂಲ ವಿದ್ಯಾ ನಿವರ್ತಿಕ ಅವಿಮುಕ್ತೋಪಾಸನೇನ ತಾರಕ ಬ್ರಹ್ಮ ಬುದ್ಧಿವತ್. ಇವಾಗ ತತ್ ಸಾಮರ್ಥ್ಯ, ಯಾವ ಸಾಮರ್ಥ್ಯದಿಂದ? ಈ ನಿರ್ಗುಣ ನಿತ್ಯ ನಿರ್ಗುಣ ಬ್ರಹ್ಮ ಚೈತನ್ಯದ ಅರಿವಿಂದ, ಅಪರೋಕ್ಷ ಜ್ಞಾನದಿಂದ ಏನ್ ಹೇಳ್ತಾ ಇದ್ದಾರೆ, ಜಾಯತೆ ಧೀಹಿ, ಒಂದು ಬುದ್ಧಿ ಅಂದ್ರೆ ಒಂದು ಜ್ಞಾನ ಉಂಟಾಗುತ್ತೆ. ಆ ಜ್ಞಾನ ಅಂದ್ರೆ ಒಂದು ವೃತ್ತಿ ಜ್ಞಾನ, ಅದಕ್ಕೆ ಧೀಹಿ ಅಂತ ಹೇಳ್ತಾರೆ. ಧೀಹಿ ಅಂದ್ರೆ ಬುದ್ಧಿ ಅಂತ, ವೃತ್ತಿ ಜ್ಞಾನ, ಅಖಂಡಾಕಾರ ವೃತ್ತಿ ಅಂತ ಹೇಳ್ತೀವಿ ಅದನ್ನ. ಅದು ಅದಕ್ಕೆ ಏನ್ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ, ಮೂಲವಿದ್ಯಾ ನಿವರ್ತಿಕ. ಮೂಲವಿದ್ಯಾ ಅಂತ ಯಾವುದು ಪ್ರೈಮಾರ್ಡಿಯಲ್ ಇಗ್ನರೆನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದನ್ನ. ಆ ಮೂಲವಿದ್ಯಾ ಅನ್ನೋದೇ ನಮ್ಮನ್ನ ಸಂಸಾರಿಯಾಗಿ ಮಾಡಿರೋದು. ಹಾಗಾಗಿ ಮೂಲವಿದ್ಯಾ ಅನ್ನೋದು ನಮ್ಮ ಸ್ವರೂಪದ ಬಗ್ಗೆ ಆ ಜ್ಞಾನ ಇಲ್ಲದೆ ಇರೋದು. ಆ ಜ್ಞಾನವನ್ನ ಇದು ಹೋಗ್ಲಾಡಿಸುತ್ತೆ. ಹಾಗಾಗಿ ಆ ಮೂಲಕ್ಕೆ ಒಂದು ಕುಠಾರ ತರ ಬರುತ್ತೆ ಇದು, ಯಾವುದು ಈ ಅಖಂಡಾಕಾರ ವೃತ್ತಿ ಅನ್ನೋದು. ಅವಾಗ ಅಜ್ಞಾನ ಹೋಗಿ ಇವನು ಮುಕ್ತ ಸ್ವರೂಪನಾಗಿ ಇವನು ತನ್ನನ್ನ ತಿಳ್ಕೊಳ್ತಾನೆ ಅಂತ. ಅವಾಗ ಇದಕ್ಕೆ ಕೂಡ ನಮ್ಗೆ ಭವಾರಣ್ಯ ಕುಠಾರಿಕಾ ಅಂತ ಒಂದು ನಾಮ ಲಲಿತಾ ಸಹಸ್ರನಾಮದಲ್ಲಿ ಇದೆ. ಭವಾರಣ್ಯ ಕುಠಾರಿಕಾ ಅಂತ ಒಂದಿದೆ. ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಠಾರಿಕಾ ಅಂತ ಬರುತ್ತೆ. ಆ ಭವಾರಣ್ಯ ಕುಠಾರಿಕಾ ಅಂತ ಹೇಳಿದ್ರೆ, ಭವ ಅನ್ನೋದು ಒಂದು ಅರಣ್ಯ, ಒಂದು ಕಾಡು. ಅದಕ್ಕೆ ಕುಠಾರ ತರ ಅಂದ್ರೆ ಅಮ್ಮನ ಒಂದು ಜ್ಞಾನ ಸ್ವರೂಪ. ಅದಕ್ಕೆ ಕುಠಾರ ಅಂತ ಹೇಳಿದ್ರೆ ಏನು, ಆ ಅರಣ್ಯವನ್ನ ಅದು ನಾಶ ಮಾಡುತ್ತೆ. ಭವ ಅನ್ನೋ ಅರಣ್ಯವನ್ನ ನಾಶ ಮಾಡಿ ಇವರಿಗೆ ನಿರ್ಭಯವಾದ ಭವ ಅನ್ನೋ ಸಂಸಾರ ಇಲ್ಲದೇ ಇರೋ ಸ್ವರೂಪವನ್ನ ಇವರಿಗೆ ತೋರಿಸ್ಕೊಡುತ್ತೆ ಅಂತ ಅರ್ಥ. ಸೊ ಇದಕ್ಕೆ ಇವರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಶಾಸ್ತ್ರದಿಂದಲೇ ಒಂದು ಉದಾಹರಣೆ ಕೊಡ್ತಾರೆ. ಅವಿಮುಕ್ತೋಪಾಸನೇನ ತಾರಕ ಬ್ರಹ್ಮ ಬುದ್ಧಿವತ್ ಅಂತ. ಇದು ಈ ಜಾಬಾಲ ಉಪನಿಷತ್ ಅಂತ ಒಂದನ್ನ ಶಂಕರಾಚಾರ್ಯರು ಸೂತ್ರ ಭಾಷೆಯಲ್ಲಿ ಅದನ್ನ ಉದಾಹರಿಸ್ತಾರೆ. ಅಲ್ಲಿ ಜಾಬಾಲ ಉಪನಿಷತ್ತು ಸಿಗುತ್ತೆ, ಇವಾಗಲೂ ಸಿಗುತ್ತೆ ಆ ಉಪನಿಷತ್ತು. ಅದರಲ್ಲಿ ಈ ವಾರಾಣಸಿ ಅಂತ ಒಂದು ಕಾಶಿ ಅಂತ ಹೇಳ್ತೀವಲ್ಲ, ಅದರ ಒಂದು ಕಲ್ಪನೆ ಬರುತ್ತೆ ಅಲ್ಲಿ. ಸೊ ಅದರ ಒಂದು ಆಧ್ಯಾತ್ಮಿಕ ಕಲ್ಪನೆ, ಹೇಗೆ ವಾರಾಣಸಿ ಅಂತ ಅದಕ್ಕೆ ಆ ಶಬ್ದವನ್ನ ಅರ್ಥವನ್ನ ಹೇಳ್ತಾರೆ ಅಲ್ಲಿ, ಯೌಗಿಕ ಅರ್ಥವನ್ನ ಹೇಳಿ ಅದನ್ನ ನಾವು ಈ ಭ್ರೂ ಮಧ್ಯದಲ್ಲಿ ಒಂದು ಉಪಾಸನೆ ಮಾಡ್ಬೇಕಾಗುತ್ತೆ, ಪರಬ್ರಹ್ಮ ಉಪಾಸನೆ. ಅದನ್ನ ಮಾಡಿದಾಗ ಏನಾಗುತ್ತೆ, ಅವನಿಗೆ ಈ ಅದರ ಫಲವಾಗಿ ಇವನಿಗೆ ಮುಕ್ತಿ ಆಗುತ್ತೆ ಅಂತ ಅಲ್ಲಿ ಬರುತ್ತೆ. ಅದು ಯಾವ ಉಪನಿಷತ್ತಲ್ಲಿ ಬರುತ್ತೆ ಅದು. ಅದನ್ನ ಇವರು ಇಲ್ಲಿ ಹೇಳ್ತಾ ಇದ್ದಾರೆ, ಅವಿಮುಕ್ತ. ಅದಕ್ಕೇನೆ ನಮ್ಮ ಕಾಶಿ ಕ್ಷೇತ್ರಕ್ಕೆ ಕೂಡ ಅವಿಮುಕ್ತ ಅಂತ ಒಂದು ಹೆಸರು ಕೂಡ ಇದೆ ಅದಕ್ಕೆ. ಅವಿಮುಕ್ತೋಪಾಸನೆಯನ್ನ ತಾರಕ ಬ್ರಹ್ಮ ಬುದ್ಧಿವತೆ. ಆ ಉಪಾಸನೆ ಮಾಡೋದ್ರಿಂದ ತಾರಕ ಬ್ರಹ್ಮ ಅಂದ್ರೆ ಇವನ್ನ ಬಿಡುಗಡೆ ಮಾಡೋ ಬ್ರಹ್ಮದ ಒಂದು ಜ್ಞಾನ ಇವನಿಗೆ ಹೇಗೆ ಬರುತ್ತೋ ಅಂತ ಶಾಸ್ತ್ರ ಹೇಳುತ್ತೋ, ಅದೇ ತರಾನೇ ಇಲ್ಲೂ ಕೂಡ ನಿರ್ಗುಣ ಬ್ರಹ್ಮದ ಉಪಾಸನೆಯಿಂದ ಇವನಿಗೆ ಮುಕ್ತ ಸ್ವರೂಪವನ್ನ ಇವನಿಗೆ ಅದು ತಂದುಕೊಡುತ್ತೆ ಅನ್ನೋದಕ್ಕೆ ಈ ಶ್ಲೋಕ 140ನೇ ಶ್ಲೋಕದಲ್ಲಿ ಅವ್ರು ಹೇಳಿದ್ರು. ಇವಾಗ ಇದು ಯಾತಕ್ಕೆ ಈ ಶ್ಲೋಕ ಇವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಉಪಾಸನೆಯಿಂದ ಹೇಗೆ ಜ್ಞಾನ ಬರುತ್ತೆ ಅಂತ ಕೇಳಿದ್ರೆ ಅದರಲ್ಲಿ ಸ್ವಲ್ಪ ಒಂದು ವಿಷಯ ಅಡಗಿದೆ ಅಲ್ಲಿ. ಏನು ಅಂತ ಹೇಳಿದ್ರೆ, ನಮ್ಮ ವೇದಾಂತದಲ್ಲಿ ಉಪಾಸನೆ ಮತ್ತು ಜ್ಞಾನ ಎರಡನ್ನು ಕೂಡ ಬೇರೆ ಬೇರೆಯಾಗಿ ತೋರಿಸಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಉಪಾಸನೆ ಅನ್ನೋದು ವಾಸ್ತವವಾಗಿ ಆ ಸ್ವರೂಪವಾಗಿ ಇರ್ಬೇಕಾದಿಲ್ಲ. ಅದನ್ನ ಒಂದು ಗುಣಗಳನ್ನ ಮಾತ್ರ ಚಿಂತನೆ ಮಾಡಿದ್ರೆ ಒಂದು ವಸ್ತುವಿಗೆ ಇದೆ ಅಂತ ಚಿಂತನೆ ಮಾಡ್ತಾ ಒಬ್ಬನಿಗೆ
ತಾನೇ ಆ ಗುಣಗಳನ್ನು ಕೂಡ ಪಡ್ಕೋಬಹುದು ಅಥವಾ ತಾನೇ ಕೂಡ ಆ ವಸ್ತುವಾಗಿ ಆಗ್ಬೋದು ಅಂತ ಒಂದು ಸ್ಥಿತಿ ಇದೆ. ಆ ಒಂದು ಅದಕ್ಕಾಗಿ ಸಗುಣ ಉಪಾಸನೆ ಅಂತ ಹೇಳೋದು ದೇವತ್ವವನ್ನೇ ಹೊಂದೋದು. ಅಂದ್ರೆ ಈ ರುದ್ರ ಅಂದ್ರೆ 11 ರುದ್ರಗಳು ಆತರ ಇದು ಆದಿತ್ಯರು ಅಂತೆಲ್ಲ ಹೇಳ್ತೀವಲ್ಲ, ವಸು ರುದ್ರ ಆದಿತ್ಯ ಅಂತೆಲ್ಲ, ಇವುಗಳೆಲ್ಲ ಒಂದು ಉಪಾಸನೆ ಇದೆ. ಅವನು ಉಪಾಸನೆ ಮಾಡೋನು ಅವನೇ ಮುಂದಕ್ಕೆ ಒಂದಾನೊಂದು ರುದ್ರನಾಗಿ ಅವನೇ ಆಗ್ತಾನೆ, ಒಂದಾನೊಂದು ವಸುವಾಗಿ ಆಗ್ತಾನೆ. ಹೀಗೆಲ್ಲ ಅವನಿಗೆ ದೇವತಾ ಸ್ವರೂಪವೇ ಇವನಿಗೆ ಸಿಗುತ್ತೆ ಉಪಾಸನೆ ಬಲದಿಂದ, ನಾಟ್ ಬಿಕಾಸ್ ಆಫ್ ಜ್ಞಾನ. ಹಾಗಾಗಿ ಇವನು ಅಲ್ಲದೆ ಇರೋ ಒಂದು ದೇವತಾ ಸ್ವರೂಪವೇ ಇವನಿಗೆ ಉಪಾಸನೆಯಿಂದ ಸಿಗುತ್ತೆ ಅಂತ ಈ ನಿಯಮ ಇದೆ. ಅದರಿಂದ ಇವ್ರು ಹೇಳ್ತಾ ಇದ್ದಾರೆ, ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಉಪಾಸನೆ ಮಾಡಿದ್ರಿಂದ ಹೇಗೆ ಒಬ್ಬನಿಗೆ ಜ್ಞಾನ ಸಿಗುತ್ತೆ, ಅವನಿಗೆ ಅದ್ರ ತತ್ವ ಸ್ವರೂಪ ತಾನೇ ಸಿಗುತ್ತೆ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡಕ್ಕಾಗಿ ಇಲ್ಲಿ ವಿರೋಧ ಏನಿಲ್ಲ. ಇದರಲ್ಲಿ ಈ ನಿರ್ಗುಣ ಉಪಾಸನೆಯಿಂದ ತನ್ನ ಸ್ವರೂಪವೇ ಆದ ಒಂದು ನಿರ್ಗುಣ ಬ್ರಹ್ಮ ಸ್ವರೂಪವನ್ನ ಇವನು ಪಡಿತಾನೆ ಅನ್ನೋದ್ರಲ್ಲಿ ನಮ್ಗೆ ಯಾವುದೇ ಒಂದು ಅನುಪತಿ ಇಲ್ಲ ಅಂತ ಅವನಿಗೆ ಸಮಾಧಾನ ಹೇಳ್ತಾರೆ. ಅದನ್ನ ಇವಾಗ ಮುಂದಕ್ಕೆ ಆ ನಿರ್ಗುಣ ಉಪಾಸನೆ ಹೇಗಿರುತ್ತೆ, ನಿರ್ಗುಣ ಉಪಾಸನೆಗೆ ಪ್ರಮಾಣ ಏನು, ಆ ಪ್ರಮಾಣದಲ್ಲಿ ವಾಕ್ಯವನ್ನು ತಗೊಂಡು ಅದು ಹೇಗೆ ನಿರ್ಗುಣ ಬ್ರಹ್ಮವನ್ನ ಸೂಚಿಸೋ ವಾಕ್ಯವಾಗೇ ಇದೆ ನೋಡು ಅಂತ ತೋರ್ಸಕ್ಕಾಗಿ ಈ ಮುಂದಿನ ಶ್ಲೋಕ ಹೇಳ್ತಾ ಇದ್ದಾರೆ. ಸೋ ಕಾಮೋ ನಿಷ್ಕಾಮ ಇತಿ ಹಿ ಅಶರೀರೋ ನಿರಿಂದ್ರಿಯ ಅಭಯಂ ಹೀತಿ ಮುಕ್ತತ್ವಂ ತಾಪನೀಯೇ ಫಲಂ ಶ್ರುತಂ. ಮತ್ತೆ ಆ ನರಸಿಂಹ ತಾಪನೀಯ ಶ್ರುತಿಯಿಂದನೇ ಅವರು ಒಂದು ವಾಕ್ಯವನ್ನ ಇಲ್ಲಿ ಉದಾಹರಣೆ ಹೇಳ್ತಾ ಇದ್ದಾರೆ. ಈ ವಾಕ್ಯವನ್ನ ವ್ಯಾಖ್ಯಾನದಲ್ಲಿ ಈ ವಾಕ್ಯವನ್ನ ಪೂರ್ತಿ ಕೊಟ್ಟಿದ್ದಾರೆ, ನಾನು ಅದನ್ನು ಓದಿ ಹೇಳ್ತೀನಿ. ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ, ಸೋ ಅಕಾಮಹ, ಯಾವುದು ಈ ಬ್ರಹ್ಮಸ್ವರೂಪ ಅನ್ನೋದು ಅಕಾಮಹ ಅಂತ, ನಿಷ್ಕಾಮ ಸ್ವರೂಪ ಅದು, ಅಕಾಮ ಸ್ವರೂಪ ಅದು, ಯಾವುದೇ ಕಾಮನೆ ಅದಕ್ಕಿಲ್ಲ, ನಿಷ್ಕಾಮ ಸ್ವರೂಪವಾಗಿದ್ದೆ ಅದು. ಆಮೇಲೆ ಅಶರೀರ, ಯಾವುದೇ ಶರೀರ ಇಲ್ಲ ಅದಕ್ಕೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಶರೀರ ಯಾವುದು ಇಲ್ವೇ ಇಲ್ಲ ಅದಕ್ಕೆ. ನಿರಿಂದ್ರಿಯ, ಇಂದ್ರಿಯಗಳು ಯಾವುದೂ ಇಲ್ವೇ ಇಲ್ಲ, ಶರೀರ ಇಲ್ಲ ಅಂತ ಹೇಳಿದಾಗ ಇಂದ್ರಿಯಗಳು ಯಾವುದೂ ಇಲ್ವೇ ಇಲ್ಲ ಅದಕ್ಕೆ. ಅಭಯಂ ಹೀತಿ ಮುಕ್ತತ್ವಂ, ಇಂಥ ಒಂದು ಸ್ವರೂಪವನ್ನು ಉಪಾಸನೆ ಮಾಡಿದವನಿಗೆ ಅಭಯಂ ಅಂತ ಹೇಳಿದ್ರೆ ಏನು, ಆ ಸ್ವರೂಪವು ಅಭಯ ಸ್ವರೂಪ, ಇವನಿಗೆ ಮುಕ್ತ ಸ್ವರೂಪ ಇವನೇ ಆಗ್ತಾನೆ. ಅಭಯಂ ವೈ ಜನಕ ಪ್ರಾಪ್ತೋಸಿ ಅಂತ ನಮ್ಮ ಯಾಜ್ಞವಲ್ಕ್ಯರು ಜನಕನಿಗೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳ್ತಾರೆ. ಅಲ್ಲಿ ಜನಕನ ನೋಡಿ, ನೀನು ಅಭಯವಾದ ಬ್ರಹ್ಮಸ್ವರೂಪವನ್ನು ನೀನು ಹೊಂದಿದ್ಯಾ ನೀನು ಅಂತ ಅವನಿಗೆ ಹೇಳ್ತಾರೆ. ಇಲ್ಲಿ ಕೂಡ ಈ ಅಭಯ ಅಂತ ಹೇಳಿದ್ರೆ ಬ್ರಹ್ಮವೇ ಅಭಯ, ಅದಕ್ಕೆ ಭಯಕ್ಕೆ ಕಾರಣವಾಗಿರೋದು ಯಾವುದೂ ಇಲ್ವೇ ಇಲ್ಲ. ಎರಡನೇ ವಸ್ತು ಇದ್ರೇನೆ ದ್ವಿತೀಯಾದ್ವೈ ಭಯಂ ಭವತಿ ಅಂತ ಇರೋದು. ಆ ಬ್ರಹ್ಮಕ್ಕೆ ಎರಡನೇ ವಸ್ತು ಯಾವುದೂ ಇಲ್ಲದೆ ಇರೋದ್ರಿಂದ ಅದಕ್ಕೆ ಯಾವುದೇ ಒಂದು ವಸ್ತುವಿಂದಲೂ ಚ್ಯುತಿ ಇಲ್ಲ ಅಂತ ಆಗುತ್ತೆ ಅದು. ಅವಾಗ ಇವನು ಕೂಡ ಈ ತರ ಒಂದು ನಿರ್ಗುಣ ಬ್ರಹ್ಮವನ್ನ, ಹೀಗೆ ಇಂಥ ಒಂದು ಲಕ್ಷಣಗಳೆಲ್ಲ ಇರೋ ಬ್ರಹ್ಮವನ್ನ ಇವನು ಉಪಾಸನೆ ಮಾಡಿದಾಗ ತಾನೂ ಕೂಡ ಅಭಯವಾದ ಬ್ರಹ್ಮಸ್ವರೂಪವೇ ಆಗ್ತಾನೆ. ಅದೇ ಮುಕ್ತಿ ಅಂತ ಹೇಳಿ ಈ ಉಪನಿಷತ್ತು ನಮಗೆ ಸಾರಿ ಹೇಳ್ತಾ ಇದೆ ನೋಡು ಅಂತ ಈ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ. ಈ ವಾಕ್ಯ ಹೇಗಿದೆ ಅಂತ ಹೇಳಿದ್ರೆ, ಸೋಕಾಮೋ ನಿಷ್ಕಾಮ ಆಪ್ತಕಾಮ ಆತ್ಮಕಾಮೋ ನ ತಸ್ಯ ಪ್ರಾಣ ಉತ್ಕ್ರಾಮಂತಿ ಅತ್ರ ಇವ ಸಮವಲೀಯಂತೆ ಬ್ರಹ್ಮ ಇವ ಸನ್ ಬ್ರಹ್ಮಾಪ್ಯೇತಿ ಅಂತ ಇನ್ನು ಮುಂದೆ ಇದೆ. ಇದುವರೆಗೂ ಏನರ್ಥ ಅಂತ ಹೇಳಿದ್ರೆ, ಸೋ ಅಕಾಮಃ, ಕಾಮನೆ ಯಾವುದು ಇಲ್ಲದೆ ಇರೋದು, ನಿಷ್ಕಾಮ ಪೂರ್ತಿ ಯಾವುದೇ ನಿತರಾಮ್ ಕಾಮನೆ ಯಾವುದು ಇಲ್ಲದೆ ಇರೋ ಸ್ವರೂಪ ಅದು. ಆಪ್ತಕಾಮ, ಎಲ್ಲಾ ಕಾಮನೆಯನ್ನು ಹೊಂದ್ಬಿಟ್ಟಿರೋದು ಪೂರ್ಣ ಕಾಮ ಅಂತ ಸ್ವರೂಪ ಅದು. ಆತ್ಮಕಾಮ ಯಾವ್ದದು ಅಂತ ಹೇಳಿದ್ರೆ, ಆತ್ಮಕಾಮ ಯಾವುದು, ಆತ್ಮ ಅನ್ನೋದೇ ನಮ್ಗೆ ಎಲ್ಲದಕ್ಕಿಂತ ಆತ್ಮವಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಬೃಹದಾರಣ್ಯಕದಲ್ಲಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಕ್ಕಿಂತನೂ ಒಬ್ಬನಿಗೆ ಪುತ್ರ ಮಿತ್ರ ವಿತ್ತ ಕಲತ್ರ ಅಂದ್ರೆ ಹೆಂಡತಿ ಮಕ್ಕಳು ಅವನು ಸಂಪಾದಿಸಿರೋ ಆಸ್ತಿ ಪಾಸ್ತಿ ಎಲ್ಲದಕ್ಕಿಂತನೂ ಇವನಿಗೆ ಪ್ರಿಯ ಯಾವುದು ಅಂತ ಹೇಳಿದ್ರೆ ತನ್ನ ಸ್ವರೂಪವೇ ಪ್ರಿಯ. ಅವುಗಳೆಲ್ಲ ಯಾಕೆ ಪ್ರಿಯ ಅಂತ ಹೇಳಿದ್ರೆ, ಈ ಆತ್ಮಸ್ವರೂಪಕ್ಕೆ ಅದು ಅನುಕೂಲವಾಗಿರುತ್ತೆ ಅನ್ನೋ ಕಾರಣದಿಂದ ಅವನು ಅವುಗಳಲ್ಲಿ ಪ್ರೀತಿ ಮಾಡ್ತಾನೆ. ಆದ್ರೆ ಆ ಉಪನಿಷತ್ತು ಏನ್ ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಅವುಗಳೆಲ್ಲ ಪ್ರೀತಿ ಮಾಡ್ತಾ ಇರೋದು ಯಾತಕ್ಕೆ ಅಂತ ಹೇಳಿದ್ರೆ ಈ ಆತ್ಮ ಸ್ವರೂಪಕ್ಕಾಗಿಯೇನೆ. ನೀನು ಈ ಆತ್ಮ ಸ್ವರೂಪವನ್ನೇ ತಿಳ್ಕೊಂಡ್ಬಿಟ್ರೆ ನಿನಗೆ ಹೊರಗಿನ ವಸ್ತು ಯಾವುದರ ಮೇಲೂ ನಿನ್ಗೆ ಪ್ರೀತಿ ಮಾಡ್ಬೇಕಾದ ಅವಶ್ಯಕತೆನೇ ಇರೋದಿಲ್ಲ. ಯು ವಿಲ್ ಟ್ರಾನ್ಸೆಂಡ್ ಆಲ್ ಡಿಸೈರ್ಸ್ ವಿತ್ ರೆಸ್ಪೆಕ್ಟ್ ಟು ಅದರ್ ಆಬ್ಜೆಕ್ಟ್ಸ್. ನಿನ್ನ ಸ್ವರೂಪವೇ ಎಲ್ಲದಕ್ಕಿಂತ ನಿಮಗೆ ಪ್ರಿಯವಾದ ಸ್ವರೂಪ ಅನ್ನೋದನ್ನ ತೋರಿಸ್ಕೊಡ್ತಾರೆ, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ ಇಲ್ಲಿ. ಹಾಗಾಗಿ ಈ ಆತ್ಮ ಸ್ವರೂಪವೇ ಎಲ್ಲದಕ್ಕಿಂತ ಅತ್ಯಂತ ಪ್ರಿಯತಮವಾದ್ದು ಅಂತ ಹೇಳ್ತಾರೆ. ಅದಕ್ಕೆ ಇದು ಆತ್ಮಕಾಮಃ ನ ತಸ್ಯ ಪ್ರಾಣಾಹ ಉತ್ಕ್ರಾಮಂತಿ. ಹೀಗೆ ತಿಳ್ಕೊಂಡವನು, ಆತ್ಮಸ್ವರೂಪವನ್ನ ಹೀಗೆ ತಿಳ್ಕೊಂಡವನು, ಅವನಿಗೆ ಅವನ ಸೂಕ್ಷ್ಮ ಶರೀರ ಅನ್ನೋದು ಅವನ ಶರೀರವನ್ನು ಬಿಟ್ಟು ಹೋಗೋದಿಲ್ಲ ಅಂತ. ಯಾತಕ್ಕಿದ್ದು ಹೇಳ್ತಾರೆ ಅಂದ್ರೆ, ನಮಗೆ ಸಾಮಾನ್ಯವಾಗಿ ಒಬ್ಬ ಅಜ್ಞಾನಿ ಆಗಿರೋವನು, ಸಂಸಾರಿ ಆಗಿರೋವನು, ಅವನು ಸಾಯೋವಾಗ ಏನಾಗುತ್ತೆ,
ಅವನ ಸ್ಥೂಲ ಶರೀರದಿಂದ ಈ ಸೂಕ್ಷ್ಮ ಶರೀರ ಅನ್ನೋದಕ್ಕೆ ಜೀವ ಅಂತ ಹೆಸರು. ಅದು ಈ ಶರೀರವನ್ನು ಬಿಟ್ಟು ಹೋಗುತ್ತೆ. ಅದಕ್ಕೆ ನಾವು ಲೋಕದಲ್ಲಿ ಕೂಡ ಆಡ್ಕೊಳ್ತಾರೆ, ನೋಡಿ ಹೋಗ್ಬಿಟ್ಟಿರು ಅಂತ ಹೇಳ್ತಾರೆ. ಯಾರು ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ ಯಾರಿಗೂ ಹೇಳಕ್ ಬರೋದಿಲ್ಲ. ಆದ್ರೆ ಶಾಸ್ತ್ರ ತಿಳಿದವರಿಗೆ ಗೊತ್ತಾಗುತ್ತೆ ಅದು ಯಾರು ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ಶರೀರವನ್ನು ಬಿಟ್ಟು ಆ ಜೀವ ಹೊರಟೋಗಿದೆ. ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಅದ್ರ ಕರ್ಮಾನುಸಾರಿಯಾಗಿ ಯಾವುದೋ ಒಂದು ಲೋಕಕ್ಕೆ ಹೋಗುತ್ತೆ. ಅದು ಹೀಗೆ ಶರೀರ ಇಲ್ಲಿಂದ ಬಿಟ್ಟು ಹೋಗುತ್ತೆ. ಆದ್ರೆ ಇವನಿಗೆ ಮಾತ್ರ ಏನಾಗುತ್ತೆ, ಈ ಸೂಕ್ಷ್ಮ ಶರೀರ ಅನ್ನೋ ಜೀವ ಅನ್ನೋದು ಈ ಶರೀರವನ್ನು ಬಿಟ್ಟು ಹೋಗೋದೇ ಇಲ್ಲ. ಸರಿ, ಹಾಗಾದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಅತ್ರೈವ ಸಮವಲೀಯಂತೆ, ಇಲ್ಲೇನೆ ಅದು ಲಯವನ್ನು ಹೊಂದ್ಬಿಡುತ್ತೆ. ಯಾವುದು ಸೂಕ್ಷ್ಮ ಶರೀರ ಅನ್ನೋದು ಅದು ಕೂಡ ಪಂಚಭೂತಗಳಿಂದ ಉತ್ಪತ್ತಿ ಆಗಿರೋದೇನೆ. ಅದರಲ್ಲಿ ಪ್ರಾಣ ಇರುತ್ತೆ, ಪಂಚ ಪ್ರಾಣಗಳಿರುತ್ತೆ, ಆಮೇಲೆ ಮನಸ್ಸಿರುತ್ತೆ, ಬುದ್ಧಿ ಇರುತ್ತೆ, ಅಹಂಕಾರ ಇರುತ್ತೆ, ಚಿತ್ತ ಇರುತ್ತೆ, ಇಂದ್ರಿಯಗಳೆಲ್ಲ ಅಲ್ಲೇ ಸೇರ್ಕೊಂಡಿರುತ್ತೆ. ಆಮೇಲೆ ಹಳೆ ಕರ್ಮಗಳು, ಆ ಕರ್ಮಗಳು ಯಾವುದು ಫಲ ಕೊಡಕ್ಕೆ ಇನ್ನ ಪ್ರಾರಂಭ ಆಗದೆ ಇರೋ ಕರ್ಮಗಳೆಲ್ಲ ಸಂಚಿತ ಕರ್ಮ ಅಂತ ಯಾವ್ದಿದೆಯೋ ಅದೆಲ್ಲ ಕೂಡ ಅದರಲ್ಲಿ ಇರುತ್ತೆ. ಅಷ್ಟು ಸೇರ್ಕೊಂಡು ಆ ವಿಷಯ, ಆ ಒಂದು ಸೂಕ್ಷ್ಮ ಶರೀರ ಅನ್ನೋದು ಇಲ್ಲೇ ಲಯವಾಗೋಗುತ್ತೆ. ಅಂದ್ರೆ ಏನರ್ಥ, ಯಾವ ಪಂಚಭೂತಗಳಿಂದ ಇದೆಲ್ಲ ಸೃಷ್ಟಿ ಆಯ್ತೋ ಆ ಪಂಚಭೂತಗಳಲ್ಲೇ ತಿರ್ಗಾ ಹೋಗಿ ಅದು ತನ್ನ ಒಂದು ಸ್ವರೂಪವನ್ನ ಅಲ್ಲಿ ಹೊಂದ್ಬಿಡುತ್ತೆ. ಈ ಜೀವಾಕಾರವಾಗಿ ಇರೋದಿಲ್ಲ ಇನ್ಮೇಲೆ ಅಂತ ಈ ಶ್ರುತಿಯ ಅರ್ಥ. ಅತ್ರೈವ ಸಮವಲೀಯಂತೆ ಬ್ರಹ್ಮೈವ ಸನ್ನೆ ಬ್ರಹ್ಮಾಪ್ಯತಿ, ಇವನು ಬ್ರಹ್ಮವೇ ಆಗಿದ್ದುಕೊಂಡು ಇವನು ಇವಾಗ ಬ್ರಹ್ಮವೇ ಆಗ್ತಾನೆ ಅಂತ. ಸೊ ಬ್ರಹ್ಮವೇ ಆಗಿರೋನು ಬ್ರಹ್ಮವೇ ಆಗ್ತಾನೆ ಅಂದ್ರೆ ಏನರ್ಥ, ಇವನು ಈ ಆತ್ಮಜ್ಞಾನವನ್ನು ಪಡ್ಕೊಂಡ ಮೇಲೆ ಇವನು ಆತ್ಮಸ್ವರೂಪವೇ ಬ್ರಹ್ಮವೇ ಆಗ್ಬಿಟ್ಟಿದ್ದಾನೆ. ಇವಾಗ ಮುಂಚೆನೂ ಬ್ರಹ್ಮವೇ ಆಗಿದ್ದ, ಇವಾಗ ಅದನ್ನು ತಿಳ್ಕೊಂಡಿದ್ದಾನೆ. ಇವಾಗ ಈ ಶರೀರ ಹೋದ್ಮೇಲೆ ಅವನು ಎಲ್ಲಿ ಹೋಗ್ತಾನೆ, ಏನಾಗ್ತಾನೆ ಅಂತ ಹೇಳಿದ್ರೆ ಬ್ರಹ್ಮವೇ ಆಗ್ತಾನೆ ಅಷ್ಟೇನೆ. ಇದಕ್ಕೆ ಬ್ರಹ್ಮೀಭೂತರು ಅಂತ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಹೇಳ್ತಾರೆ. ನಮ್ಮ ಅದ್ವೈತ ಸಂಪ್ರದಾಯದಲ್ಲಿ ತೀರ್ಕೊಂಡಿರೋ ಜ್ಞಾನಿಗಳ ಬಗ್ಗೆ ಹೇಳುವಾಗ ಬ್ರಹ್ಮೀಭೂತರಾಗಿದ್ದಾರೆ ಇವರು ಅಂತ ಹೇಳ್ತಾರೆ. ಸೊ ಬ್ರಹ್ಮವೇ ಆಗಿದ್ದಾರೆ ಅಂತ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ, ಇವಾಗ ಮುಂದಕ್ಕೆ ಇರೋ ವಾಕ್ಯ ಅಶರೀರೋ ನಿರೀಂದ್ರಿಯ, ಶರೀರವೇ ಇಲ್ಲ ಇದಕ್ಕೆ. ಈ ಮೂರು ಸೂಕ್ಷ್ಮ, ಸ್ಥೂಲ, ಸೂಕ್ಷ್ಮ, ಕಾರಣ, ಇಂಥ ಮೂರು ಶರೀರಗಳು ಇಲ್ಲದೆ ಇರೋದು. ನಿರೀಂದ್ರಿಯ, ಇಂದ್ರಿಯ ಯಾವುದು ಇಲ್ಲದೆ ಇರೋದು. ಅಪ್ರಾಣಃ ಹಿ ಅಮನಾಹ, ಪ್ರಾಣ ಅನ್ನೋದಿಲ್ಲ ಅಂದ್ರೆ ಪಂಚ ಪ್ರಾಣಗಳು ಯಾವುದೂ ಇಲ್ಲ ಇದಕ್ಕೆ. ಮನಸ್ಸು ಯಾವುದು ಇಲ್ವೇ ಇಲ್ಲ ಇವನಿಗೆ. ಸಚ್ಚಿದಾನಂದ ಮಾತ್ರ ಇವನು, ಸಚ್ಚಿದಾನಂದ ಸ್ವರೂಪ ಮಾತ್ರನಾಗಿ ಇರ್ತಾನೆ ಇವನು. ಸ್ವರಾಟ್ ಭವತಿ, ಅವನೇ ಸ್ವರಾಜ್ಯವನ್ನು ಹೊಂದಿದ್ದಾನೆ. ಸ್ವರಾಜ್ಯ ಸಿದ್ಧಿ ಅಂದ್ರೆ ಅದೇನೇ ಅದು. ಅವನ್ನ ಆಡಳಿತ ಮಾಡಕ್ಕೆ ಯಾರು ಇಲ್ವೇ ಇಲ್ಲ ಇನ್ಮೇಲೆ, ಅವನ ನಿಯಮನ ಮಾಡಕ್ಕೆ ಯಾರು ಇಲ್ವೇ ಇಲ್ಲ. ಜೀವನಾಗಿದ್ದಾಗ, ಸಂಸಾರಿಯಾಗಿದ್ದಾಗ ಅವನು ಬ್ರಹ್ಮದ, ದೇವರ ಒಂದು ಈಶ್ವರನ ನಿಯಮದಕ್ಕೆ ಸಿಕ್ಕಿದ್ದ ಇವನು. ದೇವತೆಗಳೆಲ್ಲ ಇವನ್ನ ನಿಯಮನೆ ಮಾಡುತ್ತೆ. ಇವನ ಕರ್ಮ ಪ್ರಕಾರ ದೇವತೆಗಳೆಲ್ಲ ಇವನ್ನ ನಿಯಮನ ಮಾಡುತ್ತಾ ಇತ್ತು. ಆದ್ರೆ ಇವಾಗ ಅವನಿಗೆ ನಿಯಮನ ಮಾಡಕ್ಕೆ ಯಾರು ಇಲ್ವೇ ಇಲ್ಲ. ಇವನೇ ಎಲ್ಲದಕ್ಕೂ ದೇವತೆ ಆಗೋಗ್ಬಿಟ್ಟಿದ್ದಾನೆ ಅಂತ ಈ ಒಂದು ಸ್ಥಿತಿಯಲ್ಲಿ ಸ್ವರಾಜ್ಯ ಸಿದ್ಧಿ ಅವನಿಗಾಗಿದೆ. ಏವಂ ವೇದ, ಹೀಗೆ ಯಾರು ತಿಳ್ಕೊಳ್ತಾನೋ, ಚಿನ್ಮಯೋ ಹಿ ಅಯಂ ಓಂಕಾರ ಚಿನ್ಮಯಮಿದಂ ಸರ್ವಂ, ಇವನೇ ಚಿನ್ಮಯ ಸ್ವರೂಪವಾಗಿರ್ಬಿಡ್ತಾನೆ. ಎಲ್ಲವೂ ಚಿನ್ಮಯ ಸ್ವರೂಪವೇ ಆಗಿದೆ, ಇವನು ಅದೇ ಆಗಿದ್ದಾನೆ. ತಸ್ಮಾತ್ ಪರಮೇಶ್ವರ ಏವ ಏಕಮೇವ ತದ್ಭವತಿ, ಇವನೇ ಆ ಪರಬ್ರಹ್ಮವೇ ಆಗ್ತಾನೆ. ಇವನು ಅದ್ವಿತೀಯವಾದ ಸ್ವರೂಪವೇ ಇವನು ಹಾಕಿರ್ತಾನೆ. ಏಕಮೇವ ತದ್ಭವತಿ. ಏತತ್ ಅಮೃತಂ, ಇದೇ ಮುಕ್ತಿ ಸ್ವರೂಪ, ಅಮೃತ ಸ್ವರೂಪ. ಅಭಯಂ, ಅಭಯ ಸ್ವರೂಪ ಇದೇನೆ. ಏತದ್ ಬ್ರಹ್ಮ ಅಭಯಂ ವೈ ಬ್ರಹ್ಮ ಭವತಿ, ಇವನು ಅಭಯವಾಗಿರೋ ಬ್ರಹ್ಮವೇ ಆಗ್ತಾನೆ ಇವನು. ಏವಂ ವೇದ ಇತಿ ರಹಸ್ಯಂ ಅಂತ ಇಷ್ಟು ಕೂಡ ಈ ನೃಸಿಂಹ ತಾಪನಿ ಉಪನಿಷತ್ತಿನ ಒಂದು ವಾಕ್ಯ, ದೊಡ್ಡ ವಾಕ್ಯ ಅದು. ಆ ವಾಕ್ಯವನ್ನ ವಿದ್ಯಾರಣ್ಯರು ಈ ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ಸೊ ಹೀಗೆ ಇರುತ್ತೆ ಅಂತ. ಇದೇ ಆ ವಾಕ್ಯ, ಈ ನಿರ್ಗುಣ ಉಪಾಸನೆ, ಆ ಉಪಾಸನೆಯ ಕಂಟೆಂಟ್ ಏನೋ, ಆ ಉಪಾಸನೆ ಪ್ರಕಾರ ಏನು, ಆಮೇಲೆ ಉಪಾಸನೆಯಿಂದ ಫಲ ಏನು, ಎಲ್ಲವನ್ನೂ ಕೂಡ ಇವರು ಇದುವರೆಗೂ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಉಪಾಸನಸ್ಯ ಸಾಮರ್ಥ್ಯಾತ್ ವಿದ್ಯೋತ್ಪತ್ತಿರ್ಭವೇತ್ ತತಃ ನಾಣ್ಯಃ ಪಂಥ ಇತಿ ಹ್ಯೇತತೆ ಶಾಸ್ತ್ರಂ ನೈವ ವಿರುದ್ಧ್ಯತೆ. ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಅದೇ ಮುಂಚೆ ಹೇಳಿದ ಪ್ರಶ್ನೆನೇ ಅದು. ಉಪಾಸನೆಯಿಂದ ಹೇಗೆ ಅವನಿಗೆ ಜ್ಞಾನ ಅಂತ ಆಗಕ್ಕೆ ಸಾಧ್ಯವಾಗುತ್ತೆ? ಉಪಾಸನೆ ಬೇರೆ, ಜ್ಞಾನ ಬೇರೆ ಅಲ್ವಾ ಅಂತ ಕೇಳಿದಾಗ ಅದಕ್ಕೆ ಇನ್ನೊಂದು ಪ್ರಮಾಣ ಕೂಡ ಅವರು ಎತ್ಕೊಂಡು, ಇದಕ್ಕೇನು, ಈ ಪ್ರಮಾಣಕ್ಕೆ ಏನು ವಿರೋಧ ಇಲ್ಲ. ಇದೇನು ಪ್ರಮಾಣ ಅಂತ ಹೇಳಿದ್ರೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಏನಾಯ ವಿದ್ಯತೆ ಅಯನಾಯ ಅಂತ ಎರಡು ರೀತಿಯಲ್ಲೂ ಪುರುಷ ಸೂಕ್ತದಲ್ಲಿ ಬರುತ್ತೆ. ಸೊ ಈ ಒಂದು ಆತ್ಮಸ್ವರೂಪವನ್ನ ಸಹಸ್ರ ಶೀರ್ಷ ಪುರುಷನಾಗಿ ಯಾವ ಒಂದು ಸ್ವರೂಪ ಇದೆಯೋ ಅದನ್ನ ಯಾರು ವೇದಾಹಮೇತಂ ಪುರುಷಂ ಮಹಾಂತಂ ಅಂತ ಬರುತ್ತಲ್ಲ, ಆ ಸ್ವರೂಪವನ್ನ ನಾನೇ ಅಂತ ತಿಳ್ಕೊಂಡಿದ್ದಾನಲ್ಲ ಒಬ್ಬ, ಆ ತಿಳ್ಕೊಂಡ್ರೇನೆ ಅಮೃತಂ ಏವಂ ವಿದ್ವಾನ್, ಹೀಗೆ ಆ ಸ್ವರೂಪವನ್ನ ತಿಳ್ಕೊಂಡವನು ಅಮೃತ ಇಹ ಭವತಿ, ಅವನು ಇಲ್ಲೇ ಅಮೃತ ಸ್ವರೂಪವಾಗಿ ಆಗ್ತಾನೆ ಅಂತ ಶ್ರುತಿ ಹೇಳುತ್ತೆ. ಅನ್ನು ಮುಂದಕ್ಕೆ ಏನ್ ಹೇಳುತ್ತೆ, ನಾಣ್ಯ ಪಂಥ ವಿದ್ಯತೆ ಅಯನಾಯ, ಹೀಗೆ ತಿಳ್ಕೊಳ್ಳೋದಿದೆಯಲ್ಲ ಅದನ್ನ ಬಿಟ್ಟು
ಬೇರೆ ಏನೂ ದಾರಿ ಇಲ್ಲ, ಯಾವುದಕ್ಕೆ ಮೋಕ್ಷಕ್ಕೆ ಬೇರೆ ಯಾವುದು ಇಲ್ಲಿ ದಾರಿನೇ ಇಲ್ಲ ಅಂತ ಅಲ್ಲಿ ಹೇಳುತ್ತೆ. ಇವಾಗ ಇಲ್ಲಿ ಕೇಳ್ತಾ ಇದ್ದಾನೆ, ಈ ಉಪಾಸನೆ ಅನ್ನೋದು ಜ್ಞಾನಕ್ಕಿಂತ ಬೇರೆ ತಾನೇ. ಹಾಗಿರುವಾಗ ಈ ನಾಣ್ಯ ಪಂಥ ವಿದ್ಯತೆ ಐನಾಯ ಅಂತ ಹೇಳ್ಬಿಟ್ಟು ಒಂದು ಶ್ರುತಿ ಇದೆಯಲ್ಲ, ಅದಕ್ಕೆ ವಿರೋಧ ಬರುತ್ತಲ್ಲ ಈ ನಿರ್ಗುಣ ಉಪಾಸನೆಯಿಂದ ಮುಕ್ತಿ ಅಂತ ಹೇಳಿದ್ರೆ ಅಂತ ಕೇಳಿದ್ರೆ ಏನು ವಿರೋಧ ಇಲ್ಲ ಅಂತ ಹೇಳಕ್ಕಾಗಿ ಈ ಶ್ಲೋಕ ಬಂದಿದೆ. ಉಪಾಸನಸ್ಯ ಸಾಮರ್ಥ್ಯಾತ್ ವಿದ್ಯೋತ್ಪತ್ತಿರ್ ಭವೇತ್. ನಾವು ಉಪಾಸನೆಯೇ ಮೋಕ್ಷ ಅಂತ ಹೇಳ್ತಾ ಇಲ್ಲ. ಉಪಾಸನೆಯಿಂದ ಯಾವ ಒಂದು ಸಂಸ್ಕಾರ ಏನಾಗಿದೆಯೋ ಆ ಸಂಸ್ಕಾರದಿಂದ ಇವನಿಗೆ ಆತ್ಮಜ್ಞಾನ ಉಂಟಾಗುತ್ತೆ. ಖಂಡಿತ ಆತ್ಮಜ್ಞಾನದಿಂದಲೇ ಮೋಕ್ಷ ಅನ್ನೋದು ಆ ನಿಯಮಕ್ಕೆ ಏನು ಇದು ಭಂಗ ಇಲ್ಲ. ಇಲ್ಲೂ ಕೂಡ ನಿಯಮ ಪಾಲನೆ ಆಗಿದೆ ಅಂತ ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಈ ಉಪಾಸನೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿರ್ಗುಣ ಉಪಾಸನೆಯಿಂದ ಅಪರೋಕ್ಷ ಜ್ಞಾನ ಉಂಟಾಗುತ್ತೆ. ಅಪರೋಕ್ಷ ಜ್ಞಾನವೇ ಮುಕ್ತಿ ಅಂತ ನಾವು ಮುಂಚೆನೆ ಹೇಳ್ಕೊಟ್ಟಿದ್ದೀವಿ. ಅದರಿಂದ ಅಪರೋಕ್ಷ ಜ್ಞಾನದ ಒಂದು ಅವಶ್ಯಕತೆಯನ್ನ ನಾವೇನು ನಿರಾಕರಣೆ ಮಾಡ್ತಾ ಇಲ್ಲ, ಅದನ್ನ ಸಂರಕ್ಷಣೆ ಮಾಡ್ಕೊಂಡೇ ಇದ್ದೀವಿ ಅಂತ ಹೇಳಿ ಅದಕ್ಕೆ ಒಂದು ಸಮಾಧಾನ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಇವಾಗ ಮುಂದಕ್ಕೆ ಈ ಉಪಾಸನೆ ಅನ್ನೋದ್ರ ಒಂದು ವಾಸ್ತವದ ಸ್ಥಿತಿ ಏನು ಅನ್ನೋದನ್ನೆಲ್ಲ ಇನ್ನೂ ಸ್ವಲ್ಪ ಕ್ಲಾರಿಫಿಕೇಶನ್ ನಮಗೆ ಕೊಡ್ಬೇಕು ಅಂತ ಮುಂದಕ್ಕೆ ಹೇಳ್ತಾರೆ. ನಿಷ್ಕಾಮೋಪಾಸನಾ ಮುಕ್ತಿ ತಾಪನೀಯೇ ಸಮೀರಿತ ಬ್ರಹ್ಮಲೋಕ ಸಕಾಮಸ್ಯ ಶೈವ್ಯ ಪ್ರಶ್ನೆ ಸಮೀರಿತ. ಇವಾಗ ನಿಷ್ಕಾಮನಾಗಿ ಯಾರು ಉಪಾಸನೆ ಮಾಡ್ತಾನೋ, ಯಾವುದೇ ಒಂದು ಕಾಮನೆ, ಯಾವುದೇ ಒಂದು ಲೋಕಕ್ಕೆ ಹೋಗಿ ಅಲ್ಲಿರೋ ಭೋಗಗಳನ್ನೆಲ್ಲ ಅನುಭವಿಸ್ಬೇಕು ಅಂತ ಕಾಮನೆ ಇಲ್ಲದೇನೆ ಒಬ್ಬ ನಿಷ್ಕಾಮನಾಗಿ ಮಾಡ್ತಾನೋ ಅವನಿಗೆ ಮುಕ್ತಿ ಅನ್ನೋದು ಈ ತಾಪನೀಯ ನೃಸಿಂಹ ತಾಪನೀಯ ಉಪನಿಷತ್ತಲ್ಲಿ ಹೇಳ್ಬಿಟ್ಟಿದ್ದಾರೆ. ನಾವು ಮುಂಚೆನೆ ತೋರಿಸಿದ್ದಾರೆ, ಇದನ್ನ ವಾಕ್ಯ ಮುಂಚೆನೆ ತೋರಿಸ್ಬಿಟ್ರು. 141ನೇ ಶ್ಲೋಕದಲ್ಲಿ ತೋರಿಸ್ಬಿಟ್ರು. ಬ್ರಹ್ಮಲೋಕ ಸಕಾಮಸ್ಯ ಶೈವ್ಯ ಪ್ರಶ್ನೆ ಸಮೀರಿತ. ಈ ಶೈವ್ಯ ಪ್ರಶ್ನೆ ಅಂತ ಹೇಳೋದು ಈ ಪ್ರಶ್ನೋಪನಿಷತ್ ಅಂತ ಒಂದಿದೆ. ಅದರಲ್ಲಿ 6 ಜನ ಶಿಷ್ಯರು, 6 ಜನ ಸಾಧಕರು, ತುಂಬಾ ದೊಡ್ಡ ಸಾಧಕರು. ಅದು ಸಗುಣ ಬ್ರಹ್ಮವನ್ನೆಲ್ಲ ಅವರು ಚೆನ್ನಾಗಿ ಉಪಾಸನೆ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ನಿರ್ಗುಣ ಬ್ರಹ್ಮವನ್ನ ತಿಳ್ಕೋಬೇಕು ಅಂತ ಒಂದು ಇಚ್ಛೆಯಿಂದ, ಅವರು ಜಿಜ್ಞಾಸೆಯಿಂದ ಪಿಪ್ಪಲಾದರು ಮಹರ್ಷಿಯನ್ನ ಹೋಗಿ ಸೇರ್ತಾರೆ. ಅವ್ರ ಹತ್ರ ಹೋಗಿ ಸೇರಿ, ನಿಮ್ಮ ಗುರುಕುಲಕ್ಕೆ ಬಂದಿದ್ದೀವಿ, ನೀವು ನಮ್ಗೆ ಇದನ್ನ ಹೇಳ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವಾಗ ಅವರು ಎಲ್ಲರಿಗೂ 1 ವರ್ಷ ನೀವು ಹೀಗೆ ಬ್ರಹ್ಮಚರ್ಯದಲ್ಲೇ ಇರಿ ನೀವು, ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಾಯಿಸ್ತಾರೆ. ಕಾಯಿಸ್ಬೇಡ್ಲೆ ಆಮೇಲೆ ಒಬ್ಬೊಬ್ಬನಿಗೂ ಒಂದೊಂದು ಪ್ರಶ್ನೆ ಮಾಡ್ತಾನೆ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡೇ ಬರ್ತಾರೆ. ಆ ಸಮಗ್ರವಾದ ಉಪನಿಷತ್ತು ತುಂಬಾ ಸ್ವಾರಸ್ಯವಾಗಿರುತ್ತೆ. ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ಅಟೈನಿಂಗ್ ಬ್ರಹ್ಮಜ್ಞಾನ, ಅದು ದಾರಿಯಲ್ಲಿ ಬೇಕಾಗಿರೋ ವಿಷಯಗಳು ಎಲ್ಲವನ್ನೂ ಅಲ್ಲಿ ಸೇರ್ಕೊಂಡ್ ಬರುತ್ತೆ. ಈ ಒಂದು ಪ್ರಶ್ನೆಯಲ್ಲಿ ಶೈವ್ಯ ಅನ್ನೋದು ಮಾಡೋ ಪ್ರಶ್ನೆಯಲ್ಲಿ ಬ್ರಹ್ಮಲೋಕದ ಫಲ ಅನ್ನೋದು ಕೂಡ ಹೇಳುತ್ತೆ. ಒಂದು ನಿರ್ಗುಣ ಉಪಾಸನೆಯನ್ನ ಮಾಡಿದ್ರಿಂದ ಬ್ರಹ್ಮಲೋಕದ ಫಲ ಅನ್ನೋದು ಕೂಡ ಬರುತ್ತೆ. ಬಟ್ ಅವನಿಗೆ ಆ ಉಪಾಸನೆ ಮಾಡಿದವನಿಗೆ ಯಾತಕ್ಕೆ ಬ್ರಹ್ಮಲೋಕ ಅಂತ ಹೇಳಿದ್ರೆ, ಏನೋ ಕಿಂಚಿತ್ ಅವನಿಗೆ ಸ್ವಲ್ಪ ಕಾಮನೆ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಇದ್ದು ನಾವು ಅಲ್ಲಿ ಸ್ವಲ್ಪ ಆನಂದ ಪಟ್ಕೊಂಡು ಆಮೇಲೆ ಇದನ್ನ ಹೊಂದೋಣ ಅಂತ ಬುದ್ಧಿ ಏನಾದ್ರು ಇದ್ರೆ ಅವನಿಗೆ ಕೂಡ ಸಿಗುತ್ತೆ. ಖಂಡಿತ ಅವನಿಗೆ ಬ್ರಹ್ಮಲೋಕ ಫಲ ಇದೆ ನೋಡಿ ಅಂತ ಹೇಳ್ತಾರೆ. ಮರಣೆ ಬ್ರಹ್ಮಲೋಕೇವ ತತ್ವಂ ವಿಜ್ಞಾಯ ಮುಚ್ಚತೆ ಇತಿ ಉಕ್ತಾರ್ಥೆ. ಯಾವುದು 136ನೇ ಶ್ಲೋಕ ನೋಡಿ, ಅದೇ ಇದಕ್ಕೆ ಬೇಸಿಸ್ ಈ ಶ್ಲೋಕಕ್ಕೆ. 136ನೇ ಶ್ಲೋಕದಲ್ಲಿ ಏನ್ ನೋಡಿದ್ವಿ ನಾವು, ಇವತ್ತೇ ನೋಡಿದ್ವಲ್ಲ, ಉಪಾಸನಂ ನಾಪಿ ಪಕ್ವಮಿಹ ಯಸ್ಯ ಪರತ್ರ ಸಹ ಮರಣೆ ಬ್ರಹ್ಮಲೋಕೇವ ತತ್ವಂ ವಿಜ್ಞಾಯ ಮುಚ್ಚತೆ. ಅವನು ಮರಣ ಕಾಲದಲ್ಲಿ ಅಥವಾ ಬ್ರಹ್ಮಲೋಕದಲ್ಲಿ ಆದ್ರೂ ಹೋಗಿ ಅವನು ತತ್ವವನ್ನು ತಿಳ್ಕೊಂಡು ಅವನು ಮುಕ್ತಿ ಹೊಂದುತ್ತಾನೆ ಅಂತ ಹೇಳಿದ್ರಲ್ಲ 136ನೇ ಶ್ಲೋಕದಲ್ಲಿ. ಅದನ್ನ ಇಲ್ಲಿ ನೆನಪು ಮಾಡ್ತಾ ಇದ್ದಾರೆ. ಅದರಲ್ಲಿ ಬ್ರಹ್ಮಲೋಕದ ಭಾಗ ಅನ್ನೋದಿತ್ತಲ್ಲ, ಅದನ್ನ ಇಲ್ಲಿ ಅದಕ್ಕಾಗಿ ಒಂದು ಪ್ರಮಾಣ ತೋರಿಸ್ತಾ ಇದ್ದಾರೆ. ಬ್ರಹ್ಮಲೋಕ ಸಕಾಮಸ್ಯ ಶೈವ್ಯ ಪ್ರಶ್ನೆ ಸಮೀರಿತ ಅಂತ ಹೇಳ್ಬಿಟ್ಟು ಆ ಪ್ರಶ್ನೋಪನಿಷದ್ ವಾಕ್ಯವನ್ನ ಇಲ್ಲಿ ಉದಾಸಿ ಹೇಳಿದ್ರು ಅವರು. ಇನ್ನು ಮುಂದಕ್ಕೆ ಉಪಾಸ್ತೆ ತ್ರಿಮಾತ್ರೇನ, ಅದೇ ಈ ಶ್ಲೋಕದಲ್ಲಿ ಬರೋದೇ ಆ ಪ್ರಶ್ನೋಪನಿಷತ್ತಿನ ವಾಕ್ಯ. ಉಪಾಸತೆ ತ್ರಿಮಾತ್ರೇಣ ಬ್ರಹ್ಮಲೋಕೆ ಸ ನೀಯತೆ ಸ ಏತಸ್ಮಾತ್ ಜೀವಘನಾತ್ ಪರಂ ಪುರುಷಮೀಕ್ಷತೆ. ಅಂದ್ರೆ ಈ ತ್ರಿಮಾತ್ರ 3 ಮಾತ್ರೆಗಳಿರೋ ಓಂಕಾರ ಇದೆಯಲ್ಲ, ಆ ಓಂಕಾರದಲ್ಲಿ ಅ ಉ ಮ ಅಂತ ಇದೆಯಲ್ಲ, ಅದನ್ನ 1 ಮಾತ್ರೆಯನ್ನ ಇಟ್ಕೊಂಡು ಉಪಾಸನೆ ಮಾಡಿದವನಿಗೆ 1 ಫಲ, 2ನ್ನ ಉಪಾಸನೆ ಮಾಡಿದ್ರೆ ಇನ್ನೊಂದು ಫಲ, 3ನ್ನು ಉಪಾಸನೆ ಮಾಡಿದವನಿಗೆ ಬೇರೆ ಫಲ ಅಂತ ಇಲ್ಲಿ ವಿಂಗಡಣೆ ಮಾಡಿ ತೋರಿಸಿದ್ದಾರೆ. ಅದನ್ನೇ ಇಲ್ಲಿ ಜ್ಞಾಪಕ ಮಾಡ್ತಾ ಇದ್ದಾರೆ. ಆ 3ನ್ನು ಉಪಾಸನೆ ಮಾಡ್ತಾನಲ್ಲ ತ್ರಿಮಾತ್ರೇಣ, ಅವನಿಗೆ ಬ್ರಹ್ಮಲೋಕಕ್ಕೆ ಅವನಿಗೆ ಕರ್ಕೊಂಡು ಹೋಗುತ್ತೆ. ಆ ಉಪಾಸನೆ ಏನ್ ಮಾಡುತ್ತೆ, ಅದ್ರ ಫಲವಾಗಿ ಅವನ್ನ ಬ್ರಹ್ಮಲೋಕಕ್ಕೆ ಕೊಂಡೊಯ್ಯುತ್ತೆ. ಸ ಏತಸ್ಮಾತ್ ಜೀವಘನಾತ್, ಆ ಬ್ರಹ್ಮಲೋಕದಲ್ಲಿ ಇರೋ ಅಧಿಪತಿ ಯಾರು, ಹಿರಣ್ಯಗರ್ಭ. ಅವನೇ ಜೀವಘನ ಅಂತ ಹೇಳಿದ್ರು. ಯಾತಕ್ಕೆ ಜೀವಘನ ಅಂತ ಹೇಳಿದ್ರೆ, ಘನ ಅಂತ ಹೇಳಿದ್ರೆ ಒಂದು ಗಟ್ಟಿ ಎಲ್ಲಾ ಜೀವಗಳಿಗೂ ಸೇರಿಸಿ ಇರೋ ಒಂದು ಗಟ್ಟಿ ಅಂತ ಹೇಳಿದ್ರೆ ಏನು, ಅದರ ಒಂದು ಎಸೆನ್ಸ್ ಅಂತ ಹೇಳ್ಬೋದು. ಇದು ಏನು ಅಂತ ಹೇಳಿದ್ರೆ ಕ್ರಿಯೇಷನ್, ಪ್ರಪಂಚದಲ್ಲಿರೋ ಅಷ್ಟು ಜೀವಗಳು, ಅದು ಚತುರ್ಮುಖ ಬ್ರಹ್ಮ ಇಂದ ಹಿಡಿದು
ಸಣ್ಣ ಸಣ್ಣ ಕೀಟ ಕ್ರಿಮಿವರೆಗೂ ಇರೋ ಎಲ್ಲಾ ಜೀವಗಳಲ್ಲೂ ಕೂಡ ಈ ಒಂದು ವ್ಯಕ್ತಿಗೆ ನಾನೇ ಎಲ್ಲವೂ ಅಂತ ಒಂದು ಬುದ್ಧಿ ಬಂದಿರುತ್ತೆ. ಇದು ಒಂದು ಉಪಾಸನೆ ಫಲ. ಇದು ತುಂಬಾ ಮುಖ್ಯವಾದ್ದು, ಅವಶ್ಯಕವಾದ್ದು ಕೂಡ ಅಂತ ನಮ್ಮ ಉಪನಿಷತ್ತುಗಳು ಹೇಳುತ್ತೆ. ಆತ್ಮಜ್ಞಾನವನ್ನ, ನಿರ್ಗುಣ ಬ್ರಹ್ಮದ ಅಪರೋಕ್ಷ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಮುಂಚೆ ಒಂದು ಎಕ್ಸ್ಪ್ಯಾನ್ಷನ್ ಬೇಕಾಗಿದೆ. ಆ ಎಕ್ಸ್ಪ್ಯಾಂಡ್ ಆಗ್ಬೇಕು ಈ ಅಂತಃಕರಣ ಅನ್ನೋದು. ಸಂಕುಚಿತವಾದ ಮನೋಭಾವವನ್ನು ಬಿಟ್ಟು ಅದು ಒಂದು ವ್ಯಾಪಕವಾದ ಒಂದು ಬುದ್ಧಿಯನ್ನ ಹೊಂದಬೇಕು. ಅದು ಯಾವ್ದ್ರಲ್ಲಿ ಕ್ರಿಯೇಷನ್ ಅಲ್ಲೇನೆ, ಸೃಷ್ಟಿ ಒಳಗಡೆನೆ, ಸೃಷ್ಟಿಯನ್ನ ದಾಟಕ್ಕೆ ಮುಂಚೆನೆ ಇವನಿಗೆ ಆತರ ಒಂದು ವ್ಯಾಪಕವಾದ ಒಂದು ಬುದ್ಧಿ ಬರಬೇಕು. ಆ ಬುದ್ಧಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಎಂತ ಪ್ರಕಾರವಾಗಿರುತ್ತೆ, ಯಾವ ಪ್ರಕಾರದಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಸಕಲ ಜೀವರಾಶಿಗಳಲ್ಲೂ ಕೂಡ ಇವನಿಗೆ ನಾನ್ ಬೇರೆ ಅವುಗಳು ಬೇರೆ ಅಂತ ಬುದ್ಧಿ ಇರಲ್ಲ, ಎಲ್ಲವೂ ಕೂಡ ನಾನೇ ಅಂತ ಬುದ್ಧಿ ಬರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಅದರ ಒಂದು ಫಲ ಏನಂತ ಹೇಳಿದ್ರೆ, ರಾಗದ್ವೇಷಗಳು ಇರೋದಿಲ್ಲ ಅವನಿಗೆ. ಸಾಮಾನ್ಯವಾಗಿ ನಾವು ನಾನ್ ಬೇರೆ ಅವನ್ ಬೇರೆ ಅಂತ ಹೇಳುವಾಗ ಆ ಬೇರೆ ವ್ಯಕ್ತಿ ವಿಷಯದಲ್ಲಿ ನಮ್ಗೆ ಒಂದು ರಾಗ ಇರ್ಬೋದು ಅಥವಾ ದ್ವೇಷ ಇರ್ಬೋದು. ಅದು ನಮ್ಗೆ ರಾಗ ದ್ವೇಷ ಎರಡೂ ಕೂಡ ನಮ್ಮ ಒಂದು ಸಾಧನೆಗೆ ಅಡ್ಡಿ. ಹಾಗಾಗಿ ಅದು ಹೋಗುತ್ತೆ ಇದರಿಂದ. ಅದಕ್ಕೆ ಭಗವತ್ಪಾದರು ಇಂಥ ಒಂದು ಹಿರಣ್ಯಗರ್ಭ ಉಪಾಸನೆ ಅಥವಾ ಇದರ ವ್ಯಾಪಕವಾಗಿ ಆಗೋದಕ್ಕೆ ಉಪಾಸನೆ ಅನ್ನೋದನ್ನ ಎಲ್ಲಾ ಉಪನಿಷತ್ತುಗಳಲ್ಲೂ ಹೇಳಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಆದ್ರೆ ಎಲ್ಲದರಲ್ಲೂ ಇದರ ಕಂಟೆಂಟ್ ಇರುತ್ತೆ ನಮ್ಗೆ. ಸೊ ಇದನ್ನ ಕಠೋಪನಿಷತ್ತಲ್ಲಿ ಈ ಒಂದು ಭಾಗ ಬರುವಾಗ ಭಗವತ್ಪಾದರು ಅದಕ್ಕೆ ಮಹತ್ ಅಂತ ಹೇಳ್ತಾರೆ. ಅದನ್ನ ಮಹತ್ ಅನ್ನೋ ಶಬ್ದವನ್ನ ಭಗವತ್ಪಾದರು ಹಿರಣ್ಯಗರ್ಭ ಅಂತ ಹೇಳಿ, ಪ್ರಥಮಜ ಅಂತ ಅದಕ್ಕೆ ಇನ್ನೊಂದು ಹೆಸರು, ಮೊಟ್ಟ ಮೊದಲು ಹುಟ್ಟಿದವನು ಆನೇನೆ ಅಂತ ಅದನ್ನ ಹೇಳಿ, ಅದು ಅತ್ಯಂತ ಸ್ವಚ್ಛವಾಗಿರೋದು. ಈ ತರ ಸ್ವಚ್ಛತೆಯನ್ನು ನಾವು ಹೊಂದಬೇಕು ಅಂತ ಶಂಕರಾಚಾರ್ಯರು ಅದ್ರಲ್ಲಿ ಹೇಳಿದ್ದಾರೆ, ಭಾಷೆಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಏನರ್ಥ, ಈ ಸ್ವಚ್ಛತೆ ಅಂತ ಇದೆಯಲ್ಲ, ಈ ಸ್ವಚ್ಛತೆ ಅನ್ನೋದು ಈ ತರ ಒಂದು ಸಂಕುಚಿತ ಮನೋಭಾವವನ್ನ ದಾಟಿ ಹೋಗೋದು ಅನ್ನೋದಕ್ಕೆ ಸಂಕೇತ. ಅದನ್ನ ನಾವು ಹೇಗಾದ್ರೂ ಸಂಪಾದನೆ ಮಾಡ್ಕೊಳ್ಳೇಬೇಕಾಗುತ್ತೆ ಅಂತ ಇರೋದು. ಈ ಉಪಾಸನೆಗಳು ಅದಕ್ಕೆ ಸೆಪರೇಟ್ ಆಗಿ ಓಂಕಾರ ಉಪಾಸನೆ ಅಂತ ಹೇಳಿದ್ದಾರೆ, ಸಗುಣ ಉಪಾಸನೆ ಅಂತ ಹೇಳಿದ್ದಾರೆ. ಏನೇ ಹೇಳಿದ್ರು ಕೂಡ ನಾವು ಈ ಲೋಕದಲ್ಲಿ ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಆ ಟೀಚಿಂಗ್ಸ್ ಎಲ್ಲ ನಮ್ಗೆ ಮಹಾತ್ಮರು ಕೊಟ್ಟಿದ್ದಾರೆ. ನಮ್ಗೆ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಅದನ್ನ ಅನುಸಂಧಾನ ಮಾಡೋದ್ರಿಂದ ನಮ್ಗೆ ಆ ಒಂದು ಸ್ವಚ್ಛತೆಯನ್ನ ನಾವು ಇಲ್ಲಿ ಕೂಡ ಪಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅದು. ಸೊ ಇಲ್ಲಿ ಅವರು ಈ ಶ್ಲೋಕದಲ್ಲಿ ಅವರು ಹೇಳೋದು ಏನು ಅಂತ ಹೇಳಿದ್ರೆ, ಈ ಪ್ರಶ್ನೋಪನಿಷತ್ತಿನ ಒಂದು ವಾಕ್ಯವನ್ನ ಹೇಳ್ತಾರೆ. ಅದನ್ನ ಇವರು ನಮ್ಮ ವ್ಯಾಖ್ಯಾತ, ನಮ್ಮ ರಾಮಕೃಷ್ಣರು ಅಂತ, ಈ ರಾಮಕೃಷ್ಣ ಪಂಡಿತ ಅಂತ ಹೆಸರು ಈ ವ್ಯಾಖ್ಯಾನ ಮಾಡಿದವರಿಗೆ, ಅವರು ಆ ಪ್ರಶ್ನೋಪನಿಷತ್ ವಾಕ್ಯವನ್ನ ಇಲ್ಲಿ ಉದಾಹರಿಸ್ತಾರೆ. ನಾನು ಒಂದ್ಸತಿ ಓದ್ಬಿಡ್ತೀನಿ ಅದನ್ನ. ಯಃ ಪುನಃ ಏತತ್ ತ್ರಿಮಾತ್ರೇಣ ಓಂ ಇತ್ಯನೇನ ವಾ ಅಕ್ಷರೇಣ ಪರಂ ಪುರುಷಂ ಅಭಿಧ್ಯಾಯೀತ ಸಹ ತೇಜಸಿ ಸೂರ್ಯೇ ಸಂಪನ್ನಃ ಯಥಾ ಪಾದೋದರಃ ತ್ವಚಾ ವಿನಿರ್ಮುಚ್ಯತೆ ಏವಂ ಹವೈ ಸ ಪಾಪ್ಮನ ವಿನಿರ್ಮುಕ್ತಃ ಸ ಸಮಾನಂ ಸಾಮಭಿಃ ಉನ್ನೀಯತೆ ಬ್ರಹ್ಮಲೋಕಂ ಸ ಏತಸ್ಮಾತ್ ಜೀವಗಣಾತ್ ಪರಂ ಪುರುಷಂ ಈಕ್ಷತೆ ಇತಿ ಸಕಾಮಸ್ಯ ಬ್ರಹ್ಮಲೋಕ ಪ್ರಾಪ್ತಿ ಶ್ರೂಯತೆ ಇತ್ಯರ್ಥಃ. ಸೊ ಈ ಮಂತ್ರದಲ್ಲಿ ಏನ್ ಬಂದಿದೆ ಅಂತ ಹೇಳಿದ್ರೆ, ಈ 3 ಮಾತ್ರೆಗಳನ್ನ ಇಟ್ಕೊಂಡು ಓಂಕಾರವನ್ನ ಉಪಾಸನೆ ಮಾಡಿದವನು ಅವನು ದೇಹ ಹೋಗುವಾಗ ಸೂರ್ಯನಲ್ಲಿ ಹೋಗಿ ಸೇರ್ಕೊಂಡು ಅದ್ರ ಮುಖಾಂತರವಾಗಿ ಬ್ರಹ್ಮಲೋಕಕ್ಕೆ ಹೋಗಿ ಸೇರ್ತಾನೆ. ಅವಾಗ ಅವನಿಗೆ ಎಲ್ಲಾ ಪಾಪಗಳನ್ನು ಅವನು ಕಳಿಸ್ಕೊಂಡ್ಬಿಡ್ತಾನೆ, ಪಾಪಗಳಿಂದ ಕಳಿಸ್ಕೊಂಡ್ಬಿಡ್ತಾನೆ ತನ್ನನ್ನ. ಅದಕ್ಕೆ ಒಂದು ಉದಾಹರಣೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಹಾವು ಪೊರೆ ಬಿಚ್ಚುತ್ತೆ. ಅದನ್ನ ಎಷ್ಟೋ ಜನ ನೋಡಿರ್ಬೋದು, ಕೇಳಿರ್ಬೋದು, ನಾವು ಕೂಡ ನೋಡಿದ್ದೀವಿ, ಒಂದ್ 2-3 ಕಡೆ ನೋಡಿದೀವಿ ಅದನ್ನ. ಈ ಹಾವು ಪೊರೆ ಬಿಚ್ಚಿ ಹಾಕಿರುತ್ತೆ ಒಂದ್ ಕಡೆ, ಅದನ್ನ ದೂರದಿಂದ ನೋಡಿದಾಗ ಅದು ಹಾವು ಶೇಪಲ್ಲೇ ಇರುತ್ತೆ ಅದು. ಆದ್ರೆ ಹತ್ರಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಒಣಗೋಗಿರೋ ಅದರ ಒಂದು ಶೇಪಲ್ಲೇ ಇರೋ ಒಂದು ಪೊರೆ. ಆ ಪೊರೆಯನ್ನ ಅದು ಬಿಚ್ಕೊಂಡು ತನ್ನಿಂದ ಆ ಪೊರೆನ ಕಳಿಸ್ಕೊಂಡು ತನ್ನ ಬೇರೆ ಕಡೆ ಹೋಗಿರುತ್ತೆ ಅದು. ಸೊ ಹೀಗೆ ತನ್ನಿಂದ ತನ್ನ ಪಾಪಗಳನ್ನೆಲ್ಲ ಅವನು ಬಿಚ್ಕೊಂಡು ಕಳಿಸ್ಕೊಂಡು ಪಾಪದಿಂದ ಕಳಿಸ್ಕೊಂಡು ಇವನು ಬ್ರಹ್ಮಲೋಕಕ್ಕೆ ಹೋಗಿ ಸೇರ್ತಾನೆ. ಅಲ್ಲಿಗೆ ಹೋಗಿದ್ಮೇಲೆ ಈ ಪರಬ್ರಹ್ಮವಾಗಿ ಈ ಹಿರಣ್ಯಗರ್ಭ ಇದಾನಲ್ಲ, ಅವನಿಗಿಂತ ಮೇಲಾಗಿರೋ ಪರಬ್ರಹ್ಮ ಸ್ವರೂಪವನ್ನ ಅವನು ತಿಳ್ಕೊಳ್ತಾನೆ ಅಂತ. ಈಕ್ಷತೆ ಜೀವಗನಾಥ್ ಉತ್ಕೃಷ್ಟ ಪರಂ, ಅದಕ್ಕಿಂತ ಉತ್ಕೃಷ್ಟವಾಗಿರೋ ಈ ಪರಬ್ರಹ್ಮ ಸ್ವರೂಪವನ್ನ ಅಲ್ಲಿ ಅವನು ಅದರ ಒಂದು ಜ್ಞಾನವನ್ನು ಪಡೀತಾನೆ ಅಂತ ಈ ಶ್ರುತಿ ಹೇಳುತ್ತೆ. ಅದಕ್ಕೆ ಈ ಉದಾಹರಣೆ ಕೊಟ್ಟರವರು. ಹಾಗಾಗಿ ಮರಣ ಕಾಲದಲ್ಲಿ ಬರುತ್ತೆ ಅನ್ನೋದಕ್ಕೂ ನಮ್ಗೆ ಪ್ರಮಾಣ ಇದೆ. ಯಾವುದೋ ಭಗವಂತ ಹೇಳಿರೋ ವಿಷಯ, ಅದನ್ನೇ ಪ್ರಮಾಣ ಅಂತ ಹೇಳಿದ್ರು. ಇಲ್ಲ ಬ್ರಹ್ಮಲೋಕಕ್ಕೆ ಹೋಗಿ ಅವನಿಗೆ ಹೊಂದುತ್ತಾನೆ ಅನ್ನೋದಕ್ಕೂ ಪ್ರಮಾಣ ಇಲ್ಲಿ ಕೊಟ್ಟರು. ಸೊ ಹೀಗೆ ಈ ಲೋಕದಲ್ಲೇ ಕೂಡ ಅವನಿಗೆ ಹೊಂದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಕ್ಕೆ ಈ ನಿರ್ಗುಣ ಉಪಾಸನೆ ಮುಖಾಂತರ ಅಪರೋಕ್ಷ ಜ್ಞಾನ ಬರುತ್ತೆ ಅನ್ನೋದಕ್ಕೆ ನೃಸಿಂಹ ತಾಪನಿ ಉಪನಿಷತ್ತಿನ ಮಂತ್ರವು ಕೊಟ್ಟರು. ಸೊ ಹೀಗಾಗಿ ಇವರು ವಿದ್ಯಾರಣ್ಯರು ಅವ್ರು ಹೇಳಕ್ ಬಂದಿರೋ ವಿಷಯಗಳನ್ನೆಲ್ಲ ಇಲ್ಲಿ ಸಮಗ್ರವಾಗಿ ಆಲ್ಮೋಸ್ಟ್ ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ. ಇನ್ನ ಈ ಸ್ವಲ್ಪ ಕೆಲವು ಶ್ಲೋಕಗಳಲ್ಲಿ ಈ ಅಧ್ಯಾಯ ಮುಗಿಯುತ್ತೆ. ನಾವು ಕೆಲವು ಶ್ಲೋಕಗಳನ್ನ ನೋಡೋಣ ಇಲ್ಲಿ, ನೋಡ್ಬಿಟ್ಟು ಆದ್ರೆ ಇಲ್ಲಿ ಇವತ್ತು ಮುಗಿಸೋಕಾದ್ರೆ ಮುಗಿಸೋದು, ಇಲ್ಲದ್ರೆ ಮುಂದಿನ ಶ್ಲೋಕ ಅಧ್ಯಾಯ ಕ್ಲಾಸಲ್ಲಿ ಮುಗಿಸೋಣ ಅದನ್ನ. ಇವಾಗ ಮುಂದಿನ ಶ್ಲೋಕ ನೋಡಿ. ಅಪ್ರತೀಕಾದಿ ಕರಣೆ ತತ್ ಕ್ರತುನ್ಯಾಯ ಈರಿತಃ
ಬ್ರಹ್ಮಲೋಕ ಫಲಂ ತಸ್ಮಾತ್ ಸಕಾಮಸ್ಯೇತಿ ವರ್ಣಿತಂ. ಈ ಒಂದು ಬ್ರಹ್ಮಸೂತ್ರದಲ್ಲಿ ಒಂದು ಅಧಿಕರಣದಲ್ಲಿ ಈ ಒಂದು ವಿಷಯ ಬರುತ್ತೆ. ಅದಕ್ಕೆ ಅಲ್ಲಿ ಏನ್ ಹೇಳ್ತಿ ಅಂತ ಹೇಳಿದ್ರೆ, ಒಬ್ಬ ಯಾವುದನ್ನ ಚಿಂತನೆ ಮಾಡ್ತಾನೋ ದೀರ್ಘವಾಗಿ ಆಳವಾಗಿ ಅತ್ಯಂತ ಶ್ರದ್ಧೆಯಿಂದ ಅದೇ ನನಗೆ ಬೇಕು ಅಂತ ಅದೇ ಇವನು ಹೊಂದುತ್ತಾನೆ ಅಂತ ತತ್ಕೃತ ನ್ಯಾಯ. ಅದಕ್ಕೆ ಇದಕ್ಕೊಂದು ಒಂದು ಸೂತ್ರ ಇದೆ, ಒಂದೆರಡು ಸೂತ್ರ ಇದೆ ಇದರಲ್ಲಿ ಬ್ರಹ್ಮಸೂತ್ರ. ಅದನ್ನ ಇವರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಿರೋ ಪ್ರಕಾರ ಬ್ರಹ್ಮಲೋಕ ಫಲವನ್ನ ಒಬ್ಬ ಕಾಮಣಿ ಇರೋನು ಅಂದ್ರೆ ಇದು ಸಗುಣ ಉಪಾಸನೆಯನ್ನ ಮಾಡಿ ಅಂದ್ರೆ ನಿರ್ಗುಣ ಉಪಾಸನೆಯನ್ನ ಮಾಡಿರ್ತಾನೆ, ಆದ್ರೆ ಸಗುಣ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅದರ ಫಲವಾಗಿ ಅಲ್ಲಿ ಹೋಗಿ ಸ್ವಲ್ಪ ಆನಂದವಲ್ಲೆಲ್ಲ ಅನುಭವಿಸಿ ಅವನು ಅಲ್ಲಿಂದನೇ ಮುಕ್ತಿ ಹೊಂದುತ್ತಾನೆ ಅನ್ನೋದಕ್ಕೆ ಈ ಎರಡು ಸೂತ್ರಗಳನ್ನು ಕೂಡ ಇದು ಪ್ರಮಾಣವಾಗಿ ಕೊಟ್ಟರು. ಇವಾಗ ಮುಂದಿನ 146ನೇ ಶ್ಲೋಕ. ನಿರ್ಗುಣೋಪಾಸ್ತಿ ಸಾಮರ್ಥ್ಯಾತ್ ತತ್ರ ಅವೇಕ್ಷತೆ ಪುನರಾವರ್ತ್ಯತೆ ನ್ಯಾಯಂ ಕಲ್ಪಾಂತೆ ಚ ವಿಮುಚ್ಯತೆ. ಹೀಗೆ ನಿರ್ಗುಣೋಪಾಸನೆಯ ಸಾಮರ್ಥ್ಯದಿಂದ ಅದರ ಒಂದು ಬಲದಿಂದ ಆ ಬ್ರಹ್ಮಲೋಕದಲ್ಲಿ ತತ್ವವನ್ನು ತಿಳ್ಕೊಡ್ತಾನೆ, ತತ್ವ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ. ಅದು ಯಾವ ತತ್ವ ಸಾಕ್ಷಾತ್ಕಾರ? ನಿರ್ಗುಣ ಸ್ವರೂಪದ ತತ್ವ ಸಾಕ್ಷಾತ್ಕಾರವನ್ನೇ ಹೊಂದುತ್ತಾನೆ. ಹಾಗಾಗಿ ಒಂದರಲ್ಲಿ ಈ ಲೋಕದಲ್ಲಿ ನಾವು ಹೊಂದಿ ಮುಕ್ತಿ ಹೊಂದಬೇಕು. ಇದಕ್ಕೆ ಸದ್ಯೋ ಮುಕ್ತಿ ಅಂತ ಹೇಳ್ತಾರೆ. ಸದ್ಯ ಅಂತ ಹೇಳಿದ್ರೆ ತಕ್ಷಣ ಇಲ್ಲೇನೆ ಅಂತ. ಕ್ರಮ ಮುಕ್ತಿಯಿಂದ ಬ್ರಹ್ಮಲೋಕಕ್ಕೆ ಹೋಗಿ ಮುಕ್ತಿಯನ್ನು ಪಡೆಯೋದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಕ್ರಮ ಅಂತ ಹೇಳಿದ್ರೆ ಏನು? ಬೈ ಸ್ಟೇಜಸ್ ಅಂತ ಮುಕ್ತಿಯನ್ನು ಪಡಿತಾನೆ ಅಂತ. ಅದೇ ಮುಕ್ತಿ ಪಡೆಯೋದ್ರಲ್ಲಿ ಸ್ಟೇಜಸ್ ಇಲ್ಲ. ಆ ಮುಕ್ತಿ ಬೇಕಾಗಿರೋ ಆತ್ಮಜ್ಞಾನ ಇದೆಯಲ್ಲ, ಅದನ್ನ ಒಂದು ಹೊಂದೋದ್ರಲ್ಲಿ ಸ್ವಲ್ಪ ಸ್ಟೇಜಸ್ ಇರುತ್ತೆ. ಇಲ್ಲಿ ಉಪಾಸನೆಯನ್ನು ಮಾಡ್ತಾನೆ, ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಜ್ಞಾನವನ್ನು ಪಡಿತಾನೆ ಅಂತ. ಸೊ ಹೀಗೆ ಅಲ್ಲಿ ಕೂಡ ಅವನಿಗೆ ಫಲ ಏನು ಅಂತ ಹೇಳಿದ್ರೆ ಪುನರಾವರ್ತಿ ಅಂತ ಹೇಳಿದ್ರೆ ಮತ್ತೆ ಜನ್ಮವನ್ನು ಪಡೆಯೋದು, ಸಂಸಾರಿಯಾಗುವುದು. ಆದ್ರೆ ಅದಿಲ್ಲದೆ ಇರೋ ಒಂದು ಸ್ಥಿತಿಯನ್ನು ಹೊಂದುತ್ತಾನೆ. ನ ಪುನರಾವರ್ತತೆ ಅಯಂ ಕಲ್ಪಾಂತೆ ಚ ವಿಮುಚ್ಯತೆ. ಕಲ್ಪ ಅಂತ ಹೇಳಿದ್ರೇನು? ಈ ಯಾವ ಕಲ್ಪದಲ್ಲಿ ಅವನು ಇದೆಲ್ಲ ಮಾಡಿ ಬದುಕಿದ್ದಾನೋ ಇದರಲ್ಲಿ ಕೂಡ ಬ್ರಹ್ಮಲೋಕದಲ್ಲಿ ಕೂಡ ಆ ಒಂದು ಕಲ್ಪ ಮುಗಿದಾಗ ಏನಾಗುತ್ತೆ? ಕಲ್ಪದ ಕೊನೆಯಲ್ಲಿ ಪ್ರಳಯ ಆಗುತ್ತೆ, ಮಹಾಪ್ರಳಯ ಆಗುತ್ತೆ. ಅವಾಗ ಸೃಷ್ಟಿಯಾಗಿದ್ದ ಅಷ್ಟು ಲೋಕಗಳು ಕೂಡ ಪ್ರಳಯಕ್ಕೆ ಸಿಕ್ಕಿ ಎಲ್ಲವೂ ಕೂಡ ನಾಶವಾಗುತ್ತೆ. ಆ ಥರ ನಾಶವಾಗುವಾಗ ಬ್ರಹ್ಮಲೋಕವೂ ನಾಶವಾಗುತ್ತೆ. ಅವಾಗ ಏನಾಗುತ್ತೆ? ಬ್ರಹ್ಮಲೋಕದಲ್ಲಿ ಅದಕ್ಕೆ ಅಧಿಪತಿಯಾಗಿರೋ ಹಿರಣ್ಯಗರ್ಭ ಅವನು ಜ್ಞಾನಿಯಾಗಿರ್ತಾನೆ, ಇವಾಗ ಅಪರೋಕ್ಷ ಜ್ಞಾನಿಯಾಗಿರ್ತಾನೆ. ಆಮೇಲೆ ಅಲ್ಲಿ ಆ ಲೋಕದಲ್ಲಿ ಇದ್ಕೊಂಡಿರೋ ಜ್ಞಾನಿಗಳು ಯಾರಾಗಿರ್ತಾರೋ ಅವ್ರಿಗೆ ಮತ್ತೆ ಜನ್ಮ ಇಲ್ಲ ಖಂಡಿತ. ಅದರಿಂದ ಅವರುಗಳು ಎಲ್ಲರೂ ಕೂಡ ಆ ಲೋಕವನ್ನು ಬಿಟ್ಟು ಅವ್ರಿಗೆ ಶರೀರಗಳು ಹೋಗುತ್ತೆ. ಅವ್ರಿಗೆ ಆ ಯಾವ ಒಂದು ವಿಶಿಷ್ಟವಾದ ಶರೀರ ಅವ್ರಿಗೆ ಬೇಕಾಗಿತ್ತೋ ಅದೆಲ್ಲ ಹೋಗುತ್ತೆ ಅವ್ರಿಗೆ. ಅವರು ಇವಾಗ ವಿದೇಹ ಮುಕ್ತಿಯನ್ನು ಅಲ್ಲಿಂದ ಹೊಂದ್ಬಿಡ್ತಾರೆ. ಅವರು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ನಸ ಪುನರಾವರ್ತತೆ ಅಂತ ಬ್ರಹ್ಮಸೂತ್ರದ ಕೊನೆ ಅನಾವೃತ್ತಿ ಶಬ್ದ ಅಥವಾ ಕೊನೆ ಸೂತ್ರ. ಅದಕ್ಕೆ ಶ್ರುತಿ ಇದೆ, ನಸ ಪುನರಾವರ್ತದೆ ಅಂತ. ಅವನು ಮತ್ತೆ ಆವೃತ್ತಿ ಅವನಿಗೆ ಇಲ್ಲ, ಜನ್ಮ ಇಲ್ಲ ಅವನಿಗೆ ಅಂತ ಶ್ರುತಿ ಪ್ರಮಾಣ ಇದೆ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಆ ಅನಾವೃತ್ತಿ ಶಬ್ದ ಅನ್ನೋದಕ್ಕೆ ಯಾತಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಶಂಕರಾಚಾರ್ಯರು ಒಂದು ಸ್ಮಾಲ್ ನೋಟ್ ಅನ್ನು ಕೊಡ್ತಾರೆ. ನಿರ್ಗುಣ ಬ್ರಹ್ಮವನ್ನ ತಿಳ್ಕೊಂಡು ಇಲ್ಲೇನೆ ಈ ಲೋಕದಲ್ಲೇ ಮನುಷ್ಯ ಲೋಕದಲ್ಲೇ ಆತ್ಮಜ್ಞಾನವನ್ನು ಪಡ್ಕೊಂಡು ಮುಕ್ತಿ ಆಗಿರೋ ವಿಷಯ ಮುಂಚೆನೆ ಹೇಳಾಯ್ತು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಗುಣ ಬ್ರಹ್ಮವನ್ನ ಉಪಾಸನೆ ಮಾಡಿ ಅಲ್ಲಿಗೆ ಹೋಗಿರ್ತಾರಲ್ಲ, ಅಲ್ಲಿ ಹೋಗಿ ನಿರ್ಗುಣ ಬ್ರಹ್ಮದ ಸಾಕ್ಷಾತ್ಕಾರವನ್ನು ಹೊಂದುತ್ತಾರಲ್ಲ, ಅವ್ರ ಬಗ್ಗೆಗಾಗಿ ಈ ಸೂತ್ರ ಬಂದಿರೋದು ಅಂತ ಹೇಳಿ ಆ ಸೂತ್ರಕ್ಕೆ ಒಂದು ಅರ್ಥವನ್ನು ಕೂಡ ಕೊಡ್ತಾರೆ. ಅವಾಗ ಈ ಶ್ರುತಿಯನ್ನು ಕೂಡ ಹೇಳ್ತಾರೆ. ಮತ್ತೆ ಅವರಿಗೆ ಆವೃತ್ತಿ ಇಲ್ಲ, ಮತ್ತೆ ಈ ಜನ್ಮ ಪಡೆಯುವುದಿಲ್ಲ ಅವ್ರು ಮತ್ತೆ ಅಂತ ಆಗುತ್ತೆ ಅಂತ. ಇವಾಗ 147. ಪ್ರಣವೋಪಾಸ್ತಯ ಪ್ರಾಯಃ ನಿರ್ಗುಣ ಏವ ವೇದಗಾ ಕ್ವಚಿತ್ ಸಗುಣತ್ಸಾಪ್ಯುಕ್ತಾಃ ಪ್ರಣವೋಪಾಸನಸ್ಯ ಹಿ. ಇವಾಗ ಯಾವ ತರ ನಾನು ಇವಾಗ ಹೇಳಿದ್ನಲ್ಲ, ನಮ್ಮ ಮುಖಾಲ್ಪದ ಎಲ್ಲಾ ಉಪನಿಷತ್ತುಗಳಲ್ಲೂ ಇರುತ್ತೆ. ಇನ್ ಒನ್ ವೇ ಆರ್ ದಿ ಅದರ್ ಇರುತ್ತೆ ಉಪಾಸನೆಗಳು. ಯಾವುದೋ ಈ ಸಗುಣ ಉಪಾಸನೆಗಳು ಅಥವಾ ನಿರ್ಗುಣ ಉಪಾಸನೆಗೆ ಬೇಕಾಗಿರೋ ಓಂಕಾರ ಉಪಾಸನೆ ಯಾವ್ದಾದ್ರು ಇರುತ್ತೆ. ಕೆಲವು ಕಡೆ ಮಾತ್ರ ಈ ಓಂಕಾರ ಉಪಾಸನೆ ಸಗುಣಕ್ಕೂ ಆಗುತ್ತೆ, ನಿರ್ಗುಣಕ್ಕೂ ಆಗುತ್ತೆ. ಅವನು ಯಾವ ಫಲವನ್ನ ಬಯಸ್ತಾನೋ ಆ ಫಲವನ್ನ ಇಟ್ಕೊಂಡು ಅವನು ಆ ಉಪಾಸನೆ ಮಾಡಕ್ಕೆ ದಟ್ ಇಸ್ ಎ ಮೀನ್ಸ್. ದಟ್ ಓಂಕಾರ ಅನ್ನೋದು ಅವನು ಯಾವ ಫಲವನ್ನ ಮನಸ್ಸಲ್ಲಿ ಇಟ್ಕೊಂಡು ಬಯಸ್ಕೊಂಡು ಓಂಕಾರವನ್ನ ಸಾಧನೆ ಮಾಡ್ತಾನೋ ಆ ಫಲ ಅವನಿಗೆ ಸಿಗುತ್ತೆ. ಅದಕ್ಕೆ ಪ್ರಮಾಣವೂ ಕೂಡ ಉಪನಿಷತ್ತುಗಳಲ್ಲಿ ಇದೆ ಅನ್ನೋದನ್ನ ಇವರು ತೋರಿಸ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ನೋಡಿ. ಅದಕ್ಕೆ ಮುಂಚೆ ಈ ಪ್ರಣವೋಪಾಸ್ತಯ, ಪ್ರಣವ ಅಂದ್ರೆ ಓಂಕಾರ, ಅದರ ಉಪಾಸನೆಗಳು ಎಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದೆಯೋ ಪ್ರಾಯ ಹೆಚ್ಚಾಗಿ ಎಲ್ಲವೂ ಕೂಡ ನಿರ್ಗುಣ ಉಪಾಸನೆಯಾಗಿ ಆಗಿರುತ್ತೆ. ಅದು ಮುಂಡಕೋಪನಿಷತ್ತಲ್ಲಿ ಫಾರ್ ಎಕ್ಸಾಂಪಲ್ ನಿರ್ಗುಣ ಉಪಾಸನೆ ಆಗಿರುತ್ತೆ. ಪ್ರಣವೋ ಧನುಹೋ ಅಂತ ಅಲ್ಲಿ ಒಂದು ಧನುಸ್ಸು
ಬಿಲ್ಲು ಬಾಣ, ಆಮೇಲೆ ಬಾಣವನ್ನ ಒಂದು ಗುರಿ ಇಟ್ಟು ಅಲ್ಲಿ ಹೊಡೆಯೋದು, ಅವಾಗ ಅಲ್ಲಿ ಹೊಡೆಯೋದು. ಹಾಗಾಗಿ ಆ ಬಾಣ ಹೇಗೆ ಆ ಗುರಿ ಜೊತೆಗೆ ಒಂದಾಗ್ಬಿಡುತ್ತೋ ಆ ತರ ಇವನು ಈ ಪ್ರಣವೋ ಧನು, ಪ್ರಣವ ಅನ್ನೋದನ್ನ ಧನುಸ್ಸಾಗಿ ಇಟ್ಕೊಂಡು ಈ ಆತ್ಮಜ್ಞಾನವನ್ನ ಹೇಗೆ ಅವನು ಉಪಾಸನೆ ಮಾಡಬೇಕು ಅನ್ನೋದನ್ನ ಕೂಡ ಅಲ್ಲಿ ಕೂಡ ಹೇಳಿದ್ದಾರೆ. ಓಂಕಾರ ಈ ಹಾಗಾಗಿ ಪ್ರಾಯಣ ಹೆಚ್ಚು ಉಪಾಸನೆಗಳು ಓಂಕಾರ ಸಂಬಂಧವಾಗಿ ಬಂದಿರೋ ಉಪನಿಷತ್ತುಗಳಲ್ಲಿ ಬಂದಿರೋ ಉಪಾಸನೆಗಳು ಅವುಗಳು ನಿರ್ಗುಣ ಉಪಾಸನೆಗಳಾಗಿ ಇರುತ್ತೆ. ಕೆಲವು ಕಡೆ ಕ್ವಚಿತ್ ಸಗುಣ ಚಾಪಿ ಯುಕ್ತ, ಕೆಲವು ಕಡೆ ಸಗುಣ ಉಪಾಸನೂ ಆಗಿರುತ್ತೆ. ಅದು ಪ್ರಣವೋಪಾಸನಸ್ಯ ಹಿ ಅಂತ ಹೇಳ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ ಅದಕ್ಕೊಂದು ಪ್ರಮಾಣ ಹೇಳ್ತಾ ಇದ್ದಾರೆ. ಪರಾಪರ ಬ್ರಹ್ಮರೂಪ ಓಂಕಾರ ಉಪವರ್ಣಿತ ವಿಫಲಾದೇನ ಮುನಿನಾ ಸತ್ಯಕಾಮಾಯ ಪೃಚ್ಛತೆ. ಇವಾಗ ಅದೇ ಪ್ರಶ್ನೋಪನಿಷತ್ತಲ್ಲಿ ಸತ್ಯಕಾಮ ಅಂತ ಒಬ್ಬ ಇರ್ತಾನೆ, ಅವನು 6 ಜನರಲ್ಲಿ ಅವನೊಬ್ಬ. ಅವನಿಗೆ ಪಿಪಲಾದರು ಹೇಳೋ ಒಂದು ಮಾತಲ್ಲಿ ಈ ಪ್ರಣವ ಅಂತ ಇದೆಯಲ್ಲ ಅದು ಪರಬ್ರಹ್ಮ ಅಪರಬ್ರಹ್ಮ ಎರಡನ್ನೂ ಕೂಡ ಒಬ್ಬನಿಗೆ ಕೊಡಕ್ಕೆ ಸಾಧ್ಯ, ಅದಕ್ಕೆ ಸಾಮರ್ಥ್ಯ ಇರುತ್ತೆ. ಯಾವ್ದನ್ನ ಯಾವನು ಬಯಸ್ತಾನೋ ಅದು ಅವನಿಗೆ ಸಿಗುತ್ತೆ. ಅದಕ್ಕೆ ಒಂದು ವಾಕ್ಯ ಇದೆ, ಅದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ಅವರು ಹೇಳಿದ್ದಾರೆ. ಏತದ್ವೈ ಸತ್ಯಕಾಮ ಪರಂ ಚ ಅಪರಂ ಚ ಬ್ರಹ್ಮ ಯತ್ ಓಂಕಾರ ತಸ್ಮಾತ್ ವಿದ್ವಾನ್ ಏತೇನ ಏವ ಆಯತನೇನ ಏಕತರಂ ಅನ್ವೇತಿ ಅಂತ. ಇದು ಉಭಯ ರೂಪತ್ವ ಪ್ರತಿಪಾದಿತ ಇತ್ಯರ್ಥಃ. ಈ ಪರಂ ಮತ್ತು ಅಪರಂ ಬ್ರಹ್ಮ ಅಂತ ನಾವು ಹೇಳ್ತೀವಲ್ಲ, ಪರಬ್ರಹ್ಮ ಅಪರಬ್ರಹ್ಮ ಅಂತ 2 ತರ ಬ್ರಹ್ಮ ಎಲ್ಲಿದೆ, ಯಾರು ಹೇಳ್ತಾರೆ, ಅದಕ್ಕೆ ಶ್ರುತಿ ಪ್ರಮಾಣ ಎಲ್ಲಿದೆ ಅಂತ ಯಾರಾದ್ರೂ ಕೇಳಿದ್ರೆ ನಾವು ಈ ಶ್ರುತಿಯನ್ನು ತೋರಿಸ್ಕೊಡ್ಬೇಕು ಅವರಿಗೆ, ಕೇಳೋರಿಗೆ. ಈ ಪ್ರಶ್ನೋಪನಿಷತ್ತಲ್ಲಿ ನೋಡಿ ಹೇಳಿದ್ದಾರೆ ಕ್ಲಿಯರ್ ಆಗಿ, ಪರಬ್ರಹ್ಮ ಅಪರಬ್ರಹ್ಮ ಅಂತ 2 ರೀತಿಯಾಗಿ ಬ್ರಹ್ಮವನ್ನ ಹೇಳಿದ್ದಾರೆ. ಒಂದೇ ಬ್ರಹ್ಮವೇ ಇರೋದು, ಬ್ರಹ್ಮವೇನು ಎರಡು ಬ್ರಹ್ಮಗಳಾಗಿಲ್ಲ. ಆದ್ರೆ ಆ ಒಂದೇ ಬ್ರಹ್ಮವನ್ನೇ ಒಬ್ಬ ಪರಬ್ರಹ್ಮ ಅಂತ ಉಪಾಸನೆ ಮಾಡಿ ಅದನ್ನು ಹೊಂದ್ತಾನೆ, ಇನ್ನೊಬ್ಬ ಅಪರಬ್ರಹ್ಮವಾಗಿ ಉಪಾಸನೆ ಮಾಡಿ ಅದನ್ನು ಹೊಂದ್ತಾನೆ. ಹೀಗೆ ಇದಕ್ಕೆ ಓಂಕಾರ ಅನ್ನೋದು 2ಕ್ಕೂ ಸಾಧನೆ ಆಗುತ್ತೆ. ಓಂಕಾರವನ್ನ ನಾವು ಯಾರು ಪರಬ್ರಹ್ಮವೇ ಬೇಕು ಅಂತ ಓಂಕಾರವನ್ನ ಮೀನ್ಸ್ ಆಗಿ ಇಟ್ಕೊಂಡು ಯಾರು ಸಾಧನೆ ಮಾಡ್ತಾನೋ ಅವನಿಗೆ ಅದು ಸಿಗುತ್ತೆ. ಯಾರು ಅಪರಬ್ರಹ್ಮದಲ್ಲಿ ಅವನಿಗೆ ಇಚ್ಛೆ ಇದ್ದು ಅಲ್ಲಿಗೆ ಹೋಗ್ಬೇಕು, ಅದನ್ನೇ ಹೊಂದಬೇಕು ಅಂತ ಇರೋನಿಗೆ ಓಂಕಾರ ಅನ್ನೋದು ಅದಕ್ಕೂ ಆಗುತ್ತೆ ಅದು. ಸೊ ಇದಕ್ಕೆ ಉದಾಹರಣೆಗೆ ಹೇಳ್ಬೇಕಾದ್ರೆ, ಒಂದು ವೆಹಿಕಲ್ ಇದೆ ನಮ್ಮ ಹತ್ರ, ಆ ವೆಹಿಕಲ್ ಇಟ್ಕೊಂಡು ನಾವು ಎಲ್ಲಿಗೆ ಬಯಸ್ತೀವೋ ಅಲ್ಲಿಗೆ ನಾವು ಹೋಗಕ್ಕಾಗಿ ಆಗುತ್ತೆ. ಆ ವೆಹಿಕಲ್ ಎಲ್ಲಿಗೆ ಬೇಕಾದ್ರೆ ನಾವು ಬಯಸಿದ ಕಡೆ ಅದು ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಅದೇ ತರನೇ ಈ ಓಂಕಾರ ಅನ್ನೋದು ಕೂಡ ಅನ್ನೋದನ್ನ ಈ ಶ್ಲೋಕದಿಂದ ನಾವು ಈ ಮಂತ್ರದಿಂದ ತಿಳಿಬಹುದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಕೆಲವು ಶ್ಲೋಕಗಳು ಇನ್ನ ಇದೆ, ಅದನ್ನೆಲ್ಲ ಕೇಳಿ ನಾವು ಮುಂದಿನ ಕ್ಲಾಸಲ್ಲಿ ಅದನ್ನು ಮುಗಿಸೋಣ. ಇವಾಗ 148ಕ್ಕೆ ನಿಲ್ಲಿಸಿದೀವಿ ನಾವು. ಇವಾಗ 8ನೇ ಅಧ್ಯಾಯದ ಕೊನೆಯ ಶ್ಲೋಕಗಳನ್ನ ಕೇಳ್ಬಿಟ್ಟು ನಾವು ಇದಕ್ಕೆ ಅದು ಮುಕ್ತಾಯ. ಕೃತಕೃತ್ಯತೆಯ ತೃಪ್ತಃ ಪ್ರಾಪ್ಯತೆಯ ಪುನಃ ತೃಪ್ಯನ್ನೇವಂ ಸ್ವಮನಸಾ ಮನ್ಯತೆ ಸೌ ನಿರಂತರಂ. ಧನ್ಯೋಹಂ ನಿತ್ಯಂ ಸ್ವಾತ್ಮಾನಮಂಜಸಾ ವೇದ್ಮಿ. ಧನ್ಯೋಹಂ ಬ್ರಹ್ಮಾನಂದೋ ವಿಭಾತಿ ಮೇ ಸ್ಪಷ್ಟಂ. ಧನ್ಯೋಹಂ ದುಃಖಂ ಸಾಂಸಾರಿಕಂ ನ ವೀಕ್ಷ್ಯೇದ್ಯ. ಧನ್ಯೋಹಂ ಸ್ವಸ್ಯ ಅಜ್ಞಾನಂ ಪಲಾಯಿತಂ ತ್ವಾಪಿ. ಧನ್ಯೋಹಂ ಕರ್ತವ್ಯಮೇನ ವಿದ್ಯತೆ ಕಿಂಚಿತ್. ಧನ್ಯೋಹಂ ಪ್ರಾಪ್ತವ್ಯಂ ಸರ್ವಮದ್ಯ ಸಂಪನ್ನಂ. ಧನ್ಯೋಹಂ ತೃಪ್ತೇರ್ಮೇ ಕೋಪಮಾ ಭವೇರ್ಲೋಕೆ. ಧನ್ಯೋಹಂ ಧನ್ಯೋ ಪುನಃ ಅಹೋ ಪುಣ್ಯಂ ಫಲಿತಂ ದೃಢಂ. ಅಸ್ಯ ಪುಣ್ಯಸ್ಯ ಸಂಪತ್ತೇಃ ಅಹೋ ವಯಂ. ಅಹೋ ಶಾಸ್ತ್ರಂ ಅಹೋ ಗುರುಃ. ಅಹೋ ಜ್ಞಾನಂ ಅಹೋ ಸುಖಂ. ತೃಪ್ತಿದೀಪಮಿಮಂ ನಿತ್ಯಂ ಯೇ ಅನುಸಂದಧತೆ ಬುಧಾಃ. ಬ್ರಹ್ಮಾನಂದೇ ನಿಮಜ್ಜಂತಃ ತೇ ತೃಪ್ಯಂತಿ ನಿರಂತರಂ. ಸಂವಾದಿ ಭ್ರಮವತ್ ಬ್ರಹ್ಮ ತತ್ವೋಪಾಸ್ತ್ಯಾಪಿ ಮುಚ್ಯತೆ. ಉತ್ತರೇತಾಪನಿಯತಃ ಶ್ರುತೋಪಾಸ್ತಿರನೇಕಧಾ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹಗ್ರಾಹಗ್ರಾಸೈಕ ಕರ್ಮಣೆ. ತತ್ಪಾದಾಂಬುರಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ. ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಚನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಓಂ ತತ್ಸತ್.